ದಿವಸದ ಒತ್ತಡ ನಿರ್ವಹಣೆ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮನ ಆಯೋಜಿಸಿರೋ ಮೈಸೂರು ವಿಶ್ವವಿದ್ಯಾನಿಲಯದ ಉಪನಿರ್ದೇಶಕರಾಗಿರೋ ಡಾಕ್ಟರ್ ಗೌರಿ ಮೇಡಮ್ಗೂ, ನಿರ್ದೇಶಕರಾಗಿರೋ ಡಾಕ್ಟರ್ ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಅವ್ರಿಗೂ, ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ, ಇವತ್ತಿನ ಆರೋಗ್ಯ ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಬಂದಿರೋ ಮಹಾವತಾರ್ ಸಂಸ್ಥೆಯ ಡಾಕ್ಟರ್ ರಂಗನಾಥ್ ಅವ್ರಿಗೂ ವಂದಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಯಾರ್ಯಾರು ಭಾಗವಹಿಸಿದ್ದೀರೋ ಅವರೆಲ್ರಿಗೂ ಒಂದು ಅದೃಷ್ಟವಂತನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಜೀವನದಲ್ಲಿ ಅದೃಷ್ಟ, ಅವಕಾಶ, ಅನುಭವ ಅನ್ನೋದು ಒಂದೊಂದೇ ಸಲ ಸಿಕ್ಕೋದು. ಸಿಕ್ಕಾಗ ನಾವು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಮತ್ತೆ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ಆಮೇಲೆ 10 ವರ್ಷದ ಮೇಲೆ ನಾವು ಯೂನಿವರ್ಸಿಟೀಲಿ ಇದ್ದಾಗಲೂ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲಿ ಹೇಳಿದ್ರು ನಾವು ಹೋಗಲಿಲ್ಲ ಅಂಥೇಳಿ ಅಲ್ಲಿ ಕಳ್ಕೊಂಡಿರ್ತೀರ. ಹಾಗಾಗಿ ಇವತ್ತು ನಿಮ್ಮೆಲ್ರಿಗೂ ಒಂದು ಅದೃಷ್ಟದ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಅಂತಂದರೆ, ಈ ವಿಜ್ಞಾನ ಯುಗದಲ್ಲಿ ಒತ್ತಡ ನಿರ್ವಹಣೆ ಮಾಡ್ಕೊಳ್ಳೋಕ್ಕೆ ಆಧ್ಯಾತ್ಮಿಕತೆಯ ಅವಶ್ಯಕತೆ ಎಷ್ಟಿದೆ, ಅನಿವಾರ್ಯತೆ ಎಷ್ಟಿದೆ ಅನ್ನೋದನ್ನು ತಿಳ್ಕೊಬೇಕು. ನಾವು ಆರೋಗ್ಯಕ್ಕಾಗಿ ನಾವು ದಿನಚರಿಯಲ್ಲಿ ನಾವೇನೊಂದು ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ತೀವೋ, ಧ್ಯಾನ, ಯೋಗ, ಪ್ರಾಣಾಯಾಮ, ಮುದ್ರೆ ಎಲ್ಲನೂ ರಿಟೈರ್ ಆದಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಅನ್ನೋಂಥ ಒಂದು ತಪ್ಪು ಕಲ್ಪನೆ ಇದೆ. ನಾ ಧ್ಯಾನ ಕೇಂದ್ರ ಶುರು ಮಾಡಿ ಮನೆಗೆ ಹೋಗಿ ಎಲ್ಲರನ್ನೂ ಧ್ಯಾನಕ್ಕೆ ಬನ್ನಿ ಅಂತ ಕರೆಯೋಕ್ಕೆ ಹೋಗಿದೆ. ಬಸ್ ಸ್ಟಾಪಲ್ಲಿ ಕೂತಿರೋರಿಗೆ ಕರೆದು ಎಲ್ಲರೂ ಕರೆದುಬಿಟ್ಟು ಬನ್ನಿ ಧ್ಯಾನಕ್ಕೆ, ಇಲ್ಲಿ ಕೂತಿರೋ ಬದಲು ನಮ್ಮ ಧ್ಯಾನ ಕೇಂದ್ರದಲ್ಲಿ ಬಂದು ಕೂತ್ಕೊಳ್ಳಿ ಅಂತ. ಅಯ್ಯೋ ನಮ್ಮದೇ ಸಮಸ್ಯೆ ಅದಕ್ಕೆ ಹೋಗುತ್ತೆ ಸರ್ ಬನ್ನಿ ಅಂತ. ಈ ಥರ ಪ್ರತಿ ಮನೆಗೂ ಹೋಗಿ ಕರೆದು ಮಾಡಿದ್ರು ಕೂಡ, ಇಲ್ಲ ಇನ್ನೂ ನಂಗೆ ರಿಟೈರ್ ಆಗಿಲ್ಲ ಮೇಡಮ್, ಅದಕ್ಕೆ ಆಮೇಲೆ ಬರ್ತೀನಿ ಅಂತ ಆ ಜನಗಳು ಕೂಡ ಹೇಳಿದ್ದಂತ ನೋಡಿದ್ದೀನಿ. ಆದರೆ ಈ ಒಂದು ತಪ್ಪು ಕಲ್ಪನೆಯನ್ನು ನಿವಾರಿಸ್ಕೋಬೇಕು. ಇವತ್ತಿನ ದಿವಸ ಆಸ್ಪತ್ರೆಗೆ ಏನಾರ ತೊಂದರೆ ಆಯಿತು ಅಂತ ಹೋದರೆ ನಾವು ವಾಪಸ್ ಬರ್ತೀವಿ ಅನ್ನೋ ಒಂದು ನಂಬಿಕೆನೇ ಇಲ್ಲ. ಆ ಬಿಲ್ ಕಟ್ಟಕ್ಕಂತೂ ಸಾಧ್ಯನೇ ಇಲ್ಲ. ನಮಗೆ ICU ಒಳಗೆ ಹಾಕಿದ್ರಂತೂ ಆಚೆ ಬಾಡಿ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಸೊ ಇಂಥ ಒಂದು ಸಿಚುಯೇಷನ್ನಲ್ಲಿ, ಈ ಒಂದು ವಿಜ್ಞಾನ ಯುಗದಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಕೂತಲ್ಲೇ ಯಾವುದೋ ಬೇರೆ ದೇಶದಲ್ಲಿ ನಡೆಯುವಂಥ ಮ್ಯಾಚ್ ನೋಡ್ತೀವಿ, ಆಟ ನೋಡ್ತೀವಿ, ಕಾನ್ಫರೆನ್ಸ್ಗಳನ್ನು ಎಲ್ಲನೂ ನೋಡ್ತೀವಿ. ಆದರೆ ನಮ್ಮ ಕೈಯಲ್ಲಿ ಇಟ್ಕೊಂಡಿರೋದ್ರಲ್ಲಿ ಎಲ್ಲನೂ ನೋಡ್ತೇವೆ ಹೊರತು ನಮ್ಮ ಒಳಗಡೆ ಏನಿದೆ ಅನ್ನೋದನ್ನು ನಾವು ನೋಡಿಕೊಂಡೇ ಇಲ್ಲ. ನಮ್ಮೊಳಗಡೆ ಇರೋ ಆತ್ಮ ಗೊತ್ತಿಲ್ಲ, ನಮ್ಮಲ್ಲಿರುವಂತಹ ಮನಸ್ಸಿನ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಪ್ರಾಣದ ಬಗ್ಗೆ ಗೊತ್ತಿಲ್ಲ. ಆದರೆ ಇದು ವಿಜ್ಞಾನ ಯುಗ, ಖಂಡಿತವಾಗ್ಲೂ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ಬಹಳಷ್ಟು ಮುಂದುವರೆದಿದೆ. ಅದರಲ್ಲಿ ಯಾವುದೂ ಎರಡು ಮಾತಿಲ್ಲ. ಆದರೆ ವಿಜ್ಞಾನಕ್ಕೆ ಒಂದು ಪರಿಮಿತಿ ಇದೆ. ಆ ಪರಿಮಿತಿನ ನಾವು ಮೀರಿ ನಮ್ಮೊಳಗಡೆ ನಾವು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇರೋವಂಥದ್ದು ಧ್ಯಾನದ ಮೂಲಕ, ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ. ನಮ್ಮ ದೇಹ ಅನ್ನೋದು ಈ ಇಡೀ ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ ಏನೇನಿದೆಯೋ ಪ್ರತಿಯೊಂದು ಕೂಡ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಇರುವಂಥದ್ದು. ಸ್ಥೂಲ ಕಣ್ಣಿಗೆ ಕಾಣುತ್ತೆ, ಇಂದ್ರಿಯಗಳಿಗೆ ಕಾಣುತ್ತೆ, ಮೆದುಳು ಅದನ್ನು ಗ್ರಹಿಸುತ್ತೆ ಜ್ಞಾನೇಂದ್ರಿಯಗಳ ಮೂಲಕ. ಆದರೆ ಸೂಕ್ಷ್ಮವಾಗಿರೋದನ್ನು ಗ್ರಹಿಸೋದಿಲ್ಲ ಅದು. ಇದನ್ನು ಸೂಕ್ಷ್ಮ ಅಂದರೆ ಇಲ್ಲ ಅಂತ ಕಾಣಲ್ಲ ಅನ್ನೋದಕ್ಕೆ ಅದನ್ನು ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಇರುತ್ತೆ, ಅದ್ರ ಕೆಲಸ ಅದು ಮಾಡುತ್ತೆ. ಅದನ್ನೇ ಇದು ವಿಜ್ಞಾನ ಯುಗ ಆದ್ದರಿಂದ ವೈಜ್ಞಾನಿಕವಾಗಿ ನೋಡ್ತಾ ಹೋಗೋದಾದರೆ, ಐನ್ಸ್ಟೈನು E=mc² ಅಂತ ಹೇಳಿದ್ದಾನೆ. E ಅಂತಂದರೆ ಎನರ್ಜಿ, M ಅಂತಂದರೆ ಮಾಸ್, C² ಅಂದರೆ ಲೈಟ್ ಸ್ಪೀಡಲ್ಲಿ ಹೋಗೋದು ಅಂತ. ಸೊ ಅವನ ಒಂದು ಹೇಳೋದೇನು ಅಂದರೆ, ದೇವರು ಅಂತಂದರೆ ಎನರ್ಜಿನೇ. ಬ್ರಹ್ಮಾಂಡ ಸೃಷ್ಟಿಯಾಗಕ್ಕೆ ಮುಂಚೆನೂ ಎನರ್ಜಿ ಇತ್ತು, ಈಗಲೂ ಇದೆ, ಇನ್ನು ಮುಂದೇನೂ ಇರುತ್ತೆ. ಆ ಎನರ್ಜಿ ಅನ್ನೋದನ್ನು ಯಾರೂ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಅದೇನಿದ್ರೂ ಅದರ ರೂಪವನ್ನು ಬದಲು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಹೊರತು ಪ್ರತಿಯೊಂದು ಕೂಡ ಎನರ್ಜಿನೇ. ಎನರ್ಜಿ ಮಾಸ್ ಆಗಿರುತ್ತೆ, ಮಾಸ್ ಮತ್ತೆ ಎನರ್ಜಿ ಆಗುತ್ತೆ ಹೊರತು ಎನರ್ಜಿ ಅಲ್ಲದೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ರಿಲೇಟಿವಿಟಿ ಥಿಯರಿನ ಒಂದು ತಿಳಿಸಿದ್ದಾನೆ. ಸೊ ಮಾಸ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳಿದ್ದಾನೆ. ಮ್ಯಾನ್ ಈಸ್ ಆಲ್ಸೋ ಎ ಮಾಸ್ ಆ್ಯಂಡ್ ಡಿನೋಟ್ಸ್ ಎನರ್ಜಿ ಅನ್ನೋದನ್ನು ಹೇಳಿದ್ದಾನೆ. ಆ ಬಾಡಿ ಅನ್ನೋದು ಫಿಸಿಕಲ್ ಫಾರ್ಮಲ್ಲಿರುತ್ತೆ. ನಮಗೆ ಬಾಡಿ ಒಳಗಡೆ ಇರೋ ಭಗವದ್ಗೀತೆ ನಮ್ಮನ್ನು ಯಾವ ಥರ ವಿವರಿಸಿದೆ, ಮನುಷ್ಯ ಅಂತಂದರೆ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಅಂತ ವಿವರಿಸಿದೆ. ಈ ಒಂದು ಮನಸ್ಸು ಮತ್ತು ಆತ್ಮ ಅನ್ನೋದು ಕಣ್ಣಿಗೆ ಕಾಣಲ್ಲ, ಆದರೆ ಅದ್ರ ಇರುವಿಕೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಆತ್ಮ ಅನ್ನೋದಿದೆ ಅಂತ ಗೊತ್ತಾಗೋದು ಯಾವಾಗ? ಜೀವ ಇದ್ದಾಗ ಗೊತ್ತಾಗುತ್ತೆ. ನಮ್ಮ ದೇಹದಲ್ಲಿ ಶಾಖ ಇರುತ್ತೆ, ನಾಡಿ ಮಿಡ್ತಾ ಇರುತ್ತೆ, ಉಸಿರಾಟ ನಡೀತಿದ್ರೆ ನಾವು ಬದುಕಿದ್ದೀವಿ ಅಂತ. ಸೊ ಈ ಮೂರರಿಂದ ಆತ್ಮ ಅನ್ನೋದಿದೆ ಅಂತ. ಯಾಕೆಂದರೆ ಆತ್ಮ ಅನ್ನೋದನ್ನು ಜೀವಿತವಾಗಿ ನಾವು ಬದುಕಿರುವಾಗ ಮಾತಾಡೋದೇ ಇಲ್ಲ. ಸತ್ತ ಮೇಲೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಬದುಕಿರುವಾಗಲೂ ಶಾಂತಿಯಾಗಿರ್ಬಹುದಲ್ವಾ? ಅದನ್ನು ನಾವು ಪ್ರಯತ್ನ ಮಾಡಬೇಕಾಗಿರೋದು. ಹಾಗಾಗಿ ಫಿಸಿಕಲ್ ಫಾರ್ಮಲ್ಲಿರೋದನ್ನು 3 ಡೈಮೆನ್ಷನ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟಲ್ಲಿ ಇರೋದನ್ನು ಮಾತ್ರ, ನಮ್ಮ ಕಣ್ಣಿಗೆ ಕಾಣೋದನ್ನು, ಇಂದ್ರಿಯಗಳಿಗೆ ಗೋಚರವಾಗೋದನ್ನು ನಾವು ಸ್ಥೂಲ ಅಂತ ಹೇಳ್ತೀವಿ. ಮೆಟಾಫಿಸಿಕಲ್ ಫಾರ್ಮ್ನಲ್ಲಿರೋದನ್ನು, ನಮ್ಮ ಕಣ್ಣಿಗೆ ಕಾಣದೇ ಇರೋದನ್ನು, ಇಂದ್ರಿಯಗಳಿಗೆ ಗೋಚರವಾಗದೇ ಇರೋದನ್ನು ಮೆಟಾಫಿಸಿಕಲ್ ಫಾರ್ಮ್ ಅಂತ ಹೇಳ್ತೀವಿ.
ಈಗ ಉದಾಹರಣೆಗೆ ಬೆಂಕಿ ತಗೊಂಡ್ರೆ, ಎಲ್ಲೇ ಬೆಂಕಿ ಉರಿತಾ ಇದ್ದರೆ ಅದು ಬೆಂಕಿ ಉರಿತಿದೆ ಅಂತ ಕಾಣುತ್ತೆ, ಆದರೆ ಬೆಂಕಿನಲ್ಲಿ ಉತ್ಪತ್ತಿ ಆಗ್ತಾ ಇರೋವಂಥ ಶಾಖ ನಾವು ದೂರದಲ್ಲಿರೋರಿಗೆ ನಮಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಬೆಂಕಿಯನ್ನು ಮುಟ್ಟಿದಾಗ ನಮ್ಮ ಕೈ ಸುಡುತ್ತೆ, ಸುಡ್ತು ಅನ್ನೋದು ಅನುಭವ. ಬೆಂಕಿನ ಮುಟ್ಟಿದ್ರೆ ಸುಡುತ್ತೆ ಅನ್ನೋದು ನಮ್ಗೆ ಅರ್ಥ. ಅದೇ ಥರ ಗಾಳಿ ಕಣ್ಣಿಗೆ ಕಾಣೋದಿಲ್ಲ. ಗಾಳಿ ಇಲ್ಲದೆ ಇದ್ರೆ ನಮ್ಗೆ ಉಸಿರಾಡೋಕ್ಕಾಗ್ತಲ್ಲ, ಏನೋ ಕಷ್ಟ ಆಗ್ತಿದೆ ಸರ್, ಫ್ಯಾನ್ ಹಾಕು. ಫ್ಯಾನ್ ಮೂಲಕ ಇರೋ ಗಾಳಿನ ಅದು ತಿರುಗಿಸಿದಾಗ ನಮಗೆ ಹಿತ ಅನಿಸುತ್ತೆ. ಅದೇ ತಂಪು ಗಾಳಿ ಬರುತ್ತೆ, ಬಿಸಿ ಗಾಳಿ. ಈ ತಂಪು ಬಿಸಿ ಗಾಳಿ ಅನ್ನೋದೆಲ್ಲ ನಮ್ಗೆ ಅನುಭವದ ಮೂಲಕ ಬರುತ್ತೆ ಹೊರತು ಕಣ್ಣಿಗೆ ಕಾಣಲ್ಲ. ಹಾಗಾಗಿ ಮಾನವನ ಇಂದ್ರಿಯಗಳಿಗೆ ಎಟ್ಕಿರುವಂತಹ ಪ್ರಯೋಗಾಲಯದವ್ರಿಗೂ ಬರೆದಿರೋವಂಥದ್ದು ಮಾತ್ರನೇ ವಿಜ್ಞಾನ ಒಪ್ಕೊಳ್ಳೋವಂಥದ್ದು. ಯಾಕೆಂದರೆ ವಿಜ್ಞಾನದ ಸಿದ್ಧಾಂತ ಏನು ಅಂದರೆ, ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್, ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್. ಆದರೆ ಈ ಮೆಟಾಫಿಸಿಕಲ್ ಸೈನ್ಸ್ನ ಅದನ್ನೇ ಅಧ್ಯಾತ್ಮ ಅಂತ ಅನ್ನೋದು. ಅಧ್ಯಾತ್ಮ ಅಂದರೆ ಆತ್ಮ ಕುರಿತ, ಆತ್ಮದ ಆದಿಯಿಂದ ಶುರುವಾಗಿರುವಂಥ ವಿಜ್ಞಾನನೇ. ಸೊ ಅದು ವಿಜ್ಞಾನ ಅಂದರೆ ಲ್ಯಾಬ್ರೇಟ್ರಿನೆಲ್ಲ ಏನು ಫಿಕ್ಸ್ ಮಾಡಿ ಹೇಳಿರ್ತಾರೋ, ಏನು ಡಿಸೈಡ್ ಮಾಡಿ ಒಂದು ರಿಸಲ್ಟ್ಸ್ ಏನು ಕೊಟ್ಟಿರ್ತಾರೋ ಅದು ಮಾತ್ರ ವಿಜ್ಞಾನ ಅಂತಲ್ಲ. ಆತ್ಮನೂ ಕೂಡ ಅದು ಇರುವಿಕೆ, ಬರುವಿಕೆ, ಹೋಗುವಿಕೆ, ಅದು ಜೀವನ ನಡೆಸೋದು, ಅದು ಪ್ರಾಣ ಅನ್ನೋದು, ಇವೆಲ್ಲನೂ ಕೂಡ ವಿಜ್ಞಾನನೇ ಅದೂ. ಹಾಗಾಗಿ ಜೀವಂತವಾಗಿರುವಂಥ, ಆರೋಗ್ಯವಾಗಿರುವಂಥವ್ರಿಗೆ ಮಾತ್ರನೇ ಡಾಕ್ಟ್ರುಗಳು ವಿಜ್ಞಾನ ವೈದ್ಯಕೀಯ ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ. ಒಂದ್ಸಲ ಆತ್ಮ ದೇಹನ ಸೇರಿದ್ರೆ ಹುಟ್ಟು ಅಂತಾಗುತ್ತೆ, ಆತ್ಮ ದೇಹನ ಬಿಟ್ಟರೆ ಸಾವು ಅಂತಾಗುತ್ತೆ. ಹಾಗಾದರೆ ಈ ಆತ್ಮ ಸತ್ತ ಮೇಲೆ ಎಲ್ಲಿ ಹೋಗುತ್ತೆ, ಮತ್ತೆ ಹುಟ್ಟೋವರೆಗೂ ಇದೆಲ್ಲ ಈ ಒಂದು ವೇದಿಕೆಯಲ್ಲಿ ಅದ್ರ ಹೆಚ್ಚಿನ ವಿವರಣೆ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮ ಕೆಲಸ ಏನು ಅಂದರೆ, ಈ ಒಂದು ವಿಜ್ಞಾನ ಯುಗದಲ್ಲಿ ಎಷ್ಟು ಡೆವಲಪ್ ಆಗಿದ್ದೀವಿ ಅಂತ ನಾವು ಅಂದ್ಕೊಂಡ್ರೂ ಕೂಡ ಮನುಷ್ಯನಿಗೆ ಮನಸ್ಸಿಗೆ ಬೇಜಾರು, ನೋವು, ದುಃಖ, ಭಾವನೆಗಳು, ಭಾವನಾತ್ಮಕತೆ ಇವೆಲ್ಲ ನಮಗೆ ಇರುವಂಥದ್ದನ್ನೇ. ಹಾಗಾಗಿ ದೇಹ ಮತ್ತು ದೇಹ ಭೌತಿಕವಾಗಿ ಕಾಣುತ್ತೆ ನಿಜ. ಈ ಜೀವ ಮತ್ತು ಜೀವನ ಸಂಬಂಧಪಟ್ಟಿರೋ ಎಲ್ಲ ವಿಚಾರಗಳೂ ಕೂಡ ವಿಜ್ಞಾನನೇ ನಮಗೆ ಕೊಟ್ಟಿಲ್ಲ. ನಮ್ಮ ದೇಹದಲ್ಲಿರುವಂಥ ಉಸಿರಾಟಕ್ಕೆ ಚಾಲನೆನ ವಿಜ್ಞಾನ ಕೊಟ್ಟಿಲ್ಲ. ಈ ವಿಜ್ಞಾನದು ಮಾನವಜನ್ಯ ವಿಜ್ಞಾನ. ಆತ್ಮ, ಆಧ್ಯಾತ್ಮಿಕ ವಿಜ್ಞಾನ ಅಂತನ್ನೋದು ಅನುಭವಪೂರ್ವಕವಾಗಿ ಧ್ಯಾನ ಸ್ಥಿತಿಯಲ್ಲಿ, ತಪಸ್ಥಿತಿಯಲ್ಲಿ ನಮ್ಮ ಭಾರತದ ಋಷಿಮುನಿಗಳು ಅವರ ತಪೋಶಕ್ತಿಯಿಂದ ಗ್ರಹಿಸಿದಂಥ ಬ್ರಹ್ಮಾಂಡ ಜ್ಞಾನ, ಅದೊಂದು ಸಂಪತ್ತು, ಅದು ಆಧ್ಯಾತ್ಮಿಕ ವಿಜ್ಞಾನ. ಎರಡೂ ವಿಜ್ಞಾನನೇ, ಆದರೆ ಇದು ಫಿಸಿಕಲ್ಲು, ಇದು ಮೆಟಾಫಿಸಿಕಲ್, ಅಷ್ಟೇ ವ್ಯತ್ಯಾಸ ಇರೋವಂಥದ್ದು. ಹಾಗಾಗಿ ನಮಗೆ ವಿಜ್ಞಾನ ಏನೇನು ಕೊಟ್ಟಿಲ್ಲ, ಆಧ್ಯಾತ್ಮಿಕ ವಿಜ್ಞಾನ, ಆಧ್ಯಾತ್ಮಿಕ ಶಾಸ್ತ್ರದ ಮೂಲಕ ಏನೇನು ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂದರೆ, ನಮ್ಮ ಹೃದಯದಲ್ಲಿ ಲಯಬದ್ಧವಾದ ಒಂದು ಬಡಿತ ಏನಿದೆಯೋ, ರಿದಮ್ ಏನಿದೆಯೋ, ಅದನ್ನು ವಿಜ್ಞಾನ ಫಿಕ್ಸ್ ಮಾಡಿಲ್ಲ. ನಮ್ಮ ದೇಹದಲ್ಲಿ ಪ್ರವಹಿಸುವಂಥ ಪ್ರಾಣಶಕ್ತಿ ಚೈತನ್ಯವನ್ನು, ಜೀವವನ್ನು ವಿಜ್ಞಾನ ತುಂಬಿಲ್ಲ. ಮಾನವನ ದೇಹದಲ್ಲಿ ನಡೆಯುವಂತಹ ಪಂಚಪ್ರಾಣಗಳು, ನಾವು ಪಂಚಪ್ರಾಣ ಅನ್ನೋದನ್ನು ಹೆಂಗೆ ಉಪಯೋಗಿಸ್ತೀವಿ, ಜಾಮೂನ್ ಅಂದರೆ ಪಂಚಪ್ರಾಣ, ಜಿಲೇಬಿ ಅಂದರೆ ಪಂಚಪ್ರಾಣ ಅಂತ ಆ ಥರ ಅದನ್ನು ಆ ವಿಧದಲ್ಲಿ ತಗೊಳ್ತೀವಿ ಹೊರತು, ನಾವು ಉಸಿರಾಡೋ ಒಂದೇ ಒಂದು ಉಸಿರಾಟ, ಉಸಿರು ಒಳಗಡೆ ಹೋದ ತಕ್ಷಣ ಅದು ಪಂಚ ಪ್ರಧಾನ ಪ್ರಾಣಗಳಾಗಿ, ಪಂಚ ಉಪಪ್ರಾಣಗಳಾಗಿ ನಮ್ಮ ದೇಹದಲ್ಲಿ ಪ್ರವಹಿಸುತ್ತೆ. ಇವತ್ತಿನವರೆಗೂ ವಿಜ್ಞಾನ ಮುಂದುವರೆದಿದೆ, ವೈಜ್ಞಾನಿಕ ವಿಜ್ಞಾನ ಮುಂದುವರೆದಿದೆ ನಿಜ. ಆದರೆ ಈ ಪ್ರಾಣಗಳು ಯಾವುದೋ ವ್ಯಾನ, ಅಪಾನ, ಪ್ರಾಣ, ಉದಾನ, ಸಮಾನ ಅನ್ನೋ ಈ ಪಂಚಪ್ರಾಣಗಳು ದೇಹವನ್ನು ಹೇಗೆ ನಿರ್ವಹಣೆ ಮಾಡುತ್ತೆ. ಈ ಒಂದು ಉಸಿರಾಟ, ಆನಾಪಾನ ಸತಿ ಧ್ಯಾನ ಅಂತಂದರೆ ಉಸಿರಾಟವನ್ನು, ದೇಹದಲ್ಲಿ ನಡೆಯೋ ಸಹಜವಾದ ಉಸಿರಾಟವನ್ನು ಕಣ್ಮುಚ್ಚಿ ಗಮನಿಸೋದಷ್ಟೇ. ಈ ಒಂದು ಉಸಿರು ನಮ್ಮ ಇಡೀ ಜೀವನವನ್ನು ಎಷ್ಟು ವರ್ಷ ಬದುಕ್ತೀವೋ ಅಷ್ಟು ವರ್ಷವೂ ಚಾಲನೆಯಲ್ಲಿಟ್ಕೊಂಡು ಪಂಚಪ್ರಾಣಗಳ ಚಾಲನೆಯಿಂದ, ಸಂವಹನಿಕೆಯಿಂದ ಪೂರ್ತಿ ನಮ್ಮ ಜೀವನವನ್ನು ಕಾಪಾಡುತ್ತೆ. ಹಾಗಾಗಿ ಈ ಪಂಚಪ್ರಾಣಗಳನ್ನು, ಪಂಚಪ್ರಾಣಗಳ ಕಾರ್ಯ ವೈಖರಿಯನ್ನು ಹೇಗೆ ನಡೆಯುತ್ತೆ ಅಂತ ಅನ್ನೋದನ್ನಾಗಲಿ, ಈ ಕ್ಷಣದಲ್ಲಿ ಯಾವ ಪ್ರಾಣ ಎಲ್ಲಿದೆ ಅಂತ ಕೂಡ ಇಲ್ಲಿವರೆಗೂ ಮುಂದುವರೆದಿರುವಂಥ ವೈದ್ಯಕೀಯ ವಿಜ್ಞಾನಕ್ಕೆ ಕಂಡುಹಿಡಿಯೋಕ್ಕಾಗಿಲ್ಲ. ಹಾಗಾಗಿ ಪಂಚಭೂತ ತತ್ವಗಳಲ್ಲಿ ಒಂದಾದ ಅಗ್ನಿತತ್ವವನ್ನು ಸೂಚಿಸುವಂತಹ ಶಾಖ, ಯಾಕೆಂದರೆ ಒಬ್ಬ ವ್ಯಕ್ತಿ ಬದುಕಿದಾನೋ ಸತ್ತಿದಾನೋ ಅಂತ ನಾವು ನೋಡೋದು ಫಸ್ಟ್ ಉಸಿರಾಟನ, ದೇಹದಲ್ಲಿ ಶಾಖ ಇದೆಯಾ, ಹೃದಯದ ಬಡ್ತಾ ಇದೆಯಾ, ನಾಡಿ ಮಿಡ್ತಾ ಇದೆಯಾ ಅಂತ, ಈ ಮೂರು ನೋಡಿ ಪ್ರಾಣ ಇದೆ ಅಂತ ಗೊತ್ತಾಗುತ್ತಷ್ಟೆ. ಈ ಒಂದು ಶಾಖವನ್ನು ಕೂಡ ನಮಗೆ ವಿಜ್ಞಾನ ಅಳವಡಿಸಿಲ್ಲ. ಹಾಗಾಗಿ ಇರುವಿಕೆಯನ್ನು, ಪ್ರಾಣವನ್ನು ಸೂಚಿಸುವಂಥ ಉಸಿರಾಟ, ದೇಹದ ಶಾಖ, ಹೃದಯದ ಬಡಿತ ಅಸ್ತಿತ್ವದಲ್ಲಿರೋದು ಸೃಷ್ಟಿಯ ವೈಶಿಷ್ಟ್ಯತೆಯಿಂದ, ದೈವಿ ಪ್ರಜ್ಞೆಯಿಂದ. ಇದನ್ನೇ ಸುಪ್ರೀಂ ಡಿವೈನ್ ಕಾನ್ಷಿಯಸ್ನೆಸ್ ಅಂತ ಹೇಳಿರುವಂಥದ್ದು. ಅದು ಅಭೌತಿಕ ಅಂದರೆ ಮೆಟಾಫಿಸಿಕಲ್ ದಿವ್ಯ ಪ್ರಜ್ಞೆ ಕುರಿತು, ಸೂಕ್ಷ್ಮ
ಮತ್ತು ಸ್ಥೂಲ ಹೇಗೆ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ ಅಂತ ಈ ಒಂದು ವಿಶ್ವಶಕ್ತಿ ಚೈತನ್ಯ ಧ್ಯಾನದಲ್ಲಿ ಏನು ಬರುತ್ತೆ ಅಂತ ಹೇಳ್ತೀವೋ, ಅದೇ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಲ್ಲ, ಅದೂ ಕೂಡ ಮೆಟಾಫಿಸಿಕಲ್, ಕಣ್ಣಿಗೆ ಕಾಣಲ್ಲ, ಆದರೆ ಅದರ ಒಂದು ಪ್ರಭಾವ ನಮ್ಮ ದೇಹದ ಮೇಲೆ, ಆರೋಗ್ಯದ ಮೇಲೆ ಪ್ರತಿಯೊಂದು ಕೂಡ ಆಗುತ್ತೆ. ಈ ಒಂದು ಶಾಸ್ತ್ರವನ್ನೇ ಆಧ್ಯಾತ್ಮಿಕ ಶಾಸ್ತ್ರ ಅಂತ ಹೇಳ್ತಾರೆ, ಅಥವಾ ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳ್ತಾರೆ, ಅಥವಾ ಮೆಟಾಫಿಸಿಕಲ್ ಸೈನ್ಸ್ ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕ ಶಾಸ್ತ್ರದ ಮೂಲ ಸಿದ್ಧಾಂತನೇ, ಮೂಲ ತತ್ವನೇ ಆತ್ಮ ಆಗಿರೋದ್ರಿಂದ ಆತ್ಮಜ್ಞಾನದ ಮೂಲ ಆಧ್ಯಾತ್ಮಿಕ ವಿಜ್ಞಾನ ಅಂತಂತೀವಿ. ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿ ಮಾನವನ ಸೃಷ್ಟಿ ಅತಿ ವಿಶೇಷ ಮತ್ತು ಶ್ರೇಷ್ಠ. ಮ್ಯಾನ್ ಈಸ್ ಕನ್ಸಿಡರ್ಡ್ ಆಸ್ ದಿ ಹೈಯೆಸ್ಟ್ ಇಂಟೆಲೆಕ್ಚುಯಲ್ ಆ್ಯನಿಮಲ್ ಅಂತ ಹೇಳ್ತಾರೆ. ಆದರೆ ಈ ಆಧ್ಯಾತ್ಮಿಕ ವಿಜ್ಞಾನದ ಯಾವುದನ್ನು ಭೌತಿಕವಾಗಿ ಯಾರಿಗೂ ತೋರ್ಸೋಕ್ಕಾಗಲ್ಲ. ಅನುಭವಪೂರ್ವಕವಾಗಿ ಎಕ್ಸ್ಪೀರಿಯನ್ಸಿಂಗ್ ಈಸ್ ಬಿಲೀವಿಂಗ್ ಅನ್ನೋದನ್ನು ಅನುಭವದ ಭೂತಿ ಮೂಲಕ ಮತ್ತು ಅರಿವು ಮತ್ತು ಪ್ರಜ್ಞೆಯ ಮೂಲಕ ಮಾತ್ರ ತಿಳಿಯೋಕ್ಕೆ ಸಾಧ್ಯ. ಈ ಒಂದು ಆಧ್ಯಾತ್ಮಿಕ ವಿಜ್ಞಾನದ ಒಂದು ತತ್ವ ಏನು ಅಂದರೆ, ವಿ ಕ್ರಿಯೇಟ್ ಅವರ್ ರಿಯಾಲಿಟಿ ಅಂತ. ನಾವು ಇದುವರೆಗೂ ಹೆಚ್ಚು ಆಸ್ಪತ್ರೆಗಳಾಯಿತು ಅಂದರೆ ನಮ್ಮ ಆರೋಗ್ಯದ ಸ್ಥಿತಿಗಳು ಕೆಡ್ತಾ ಇದೆ ಅಂತ, ಸಮಾಜ ಮುಂದುವರಿತಾ ಇದೆ ಅಥವಾ ತುಂಬ ಡೆವಲಪ್ ಆಗ್ತಾ ಇದೆ ಅಂತಲ್ಲ ಅಂತ ಹೇಳಿದರು. ಹಾಗಾಗಿ ಇಡೀ ಎನರ್ಜಿ ಅನ್ನೋದನ್ನು E=mc² ಅಂತ ಏನು ಹೇಳಿದ್ನೋ ಅದನ್ನು ನಾವು ಬರೀ ಎನರ್ಜಿ ಅನ್ನೋ ಒಂದೇ ಅರ್ಥದಲ್ಲೇ ನಾವು ಅರ್ಥ ಮಾಡಿಕೊಂಡ್ರೂ ಕೂಡ ನಮ್ಮ ದೇಹದಲ್ಲಿ ಏನೇನು ನಮಗೆ ಕಾಯಿಲೆಗಳು ಬರುತ್ತೆ ಅಥವಾ ನಮಗೆ ಒಂದು ಚೆನ್ನಾಗಿ ಸಂತೋಷವಾಗಿದ್ದೀನಿ ಏನೇ ನಾವು ಅಂದ್ಕೊಂಡ್ರೂ ಕೂಡ ಪ್ರತಿಯೊಂದಕ್ಕೂ ನಮ್ಮ ದೇಹದಲ್ಲಿ ಪ್ರವಹಿಸುವಂಥ ಶಕ್ತಿ ಚೈತನ್ಯದ ಪ್ರಭಾವದಿಂದ, ಇನ್ಫ್ಲೂಯೆನ್ಸಿಂದ, ಕಾರ್ಯವೈಖರಿಯಿಂದ ಆಗುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನಾವೇನು ಅನ್ಕೊತೀವಿ, ಆಲ್ ದಿ ಡಿಸೀಸಸ್ ಆರ್ ಐದರ್ ಬಿಕಾಸ್ ಆಫ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ. ಹಾಗಾಗಿ ಯಾವುದೋ ಎನರ್ಜಿಯ ಸೋರಿಕೆ ಇರ್ಬೋದು ಅಥವಾ ಅಡಚಣೆ ಉಂಟಾದಾಗ ಕಾಯಿಲೆಗಳು ಬರುತ್ತೆ. ಆಧ್ಯಾತ್ಮಿಕವಾಗಿ ಹೇಳ್ತೀವಿ, ರೋಗದ ಮೂಲ ಪಾಪ, ಪಾಪದ ಮೂಲ ಅಜ್ಞಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಕಾಯಿಲೆಗಳಿಂದ ನಾವು ಬಿಡುಗಡೆ ಪಡ್ಕೋಬೇಕಾಗಿದ್ದರೆ ರೋಗದ ಮೂಲ ಯಾವುದು ಅಂತಂದರೆ ನಾವು, ಯಾಕೆಂದರೆ ಸಾಮಾನ್ಯ ವಿಜ್ಞಾನ, ವೈದ್ಯಕೀಯ ವಿಜ್ಞಾನ ಹೆಂಗೆ ತಗೊಳುತ್ತೆ ಮಾನವ ಅಂದರೆ ಅವನ ದೇಹ ಮತ್ತು ಅವನ ಅಂಗಾಂಗಗಳು ಮಾತ್ರ. ಆ ಅಂಗಾಂಗಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋಕ್ಕೆ ಬೇಕಿರೋ ಎನರ್ಜಿ ಬಗ್ಗೆ ವೈದ್ಯಕೀಯ ವಿಜ್ಞಾನ ಹೇಳೋಕ್ಕಾಗಲ್ಲ. ಆದರೆ ಧ್ಯಾನದಲ್ಲಿ ಬರುವಂಥ ಕಣ್ಣು ಮುಚ್ಚಿ ನಾವು ಆಲೋಚನೆಗಳಿಲ್ಲದ ಮನಸ್ಸನ್ನು ಶೂನ್ಯ ಸ್ಥಿತಿಗೆ ತಗೊಂಡು ಹೋದಾಗ, ಆಲೋಚನೆಗಳು ಇಲ್ಲದ ಸ್ಥಿತಿಗೆ ಹೋದಾಗ ನಮ್ಮ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿರುವಂಥ 7 ಚಕ್ರಗಳು, ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪೂರಕ, ಸ್ವಾದಿಷ್ಠಾನ, ಮೂಲಾಧಾರ ಚಕ್ರಗಳು ನಮ್ಮ ದೇಹದಲ್ಲಿ ನಾವು ಆಹಾರ ತಗೊಳ್ಳದೇ ಇರಲಿ, ನಾವು ಕ್ಲೀನಾಗಿರಲಿ ಇಲ್ಲದೇ ಇರಲಿ, ಪ್ರಕೃತಿಯಿಂದ ಒಂದು ವ್ಯವಸ್ಥೆ ಇದೆ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ. ನಾವು ಯಾವಾಗ ಆಲೋಚನಾರಹಿತ ಸ್ಥಿತಿಗೆ ಕಣ್ಣು ಮುಚ್ಚಿ, ಯಾಕೆಂದರೆ ಕಣ್ಣಿನಿಂದ ಸೋರಿಕೆ ಆಗೋ ಎನರ್ಜಿನ ತಡೆಯೋಕ್ಕೆ ಕಣ್ಣು ಮುಚ್ಚಿ ಯಾವಾಗ ನಾವು ಉಸಿರನ್ನು ಗಮನಿಸೋದು ಅಂದರೆ, ಉಸಿರು ಅಂದರೆ ಪ್ರಾಣ ಅನ್ನಿ, ಪ್ರಾಣ ಅಂದರೆ ಆತ್ಮ ಅನ್ನಿ, ಜೀವ ಅನ್ನಿ, ಒಟ್ಟಲ್ಲಿ ಅವೆರಡು ಹೊಂದಾಣಿಕೆಯಲ್ಲಿ ನಮ್ಮಲ್ಲಿ ಕೆಲಸ ಮಾಡಬೇಕಾಗಿದ್ದರೆ ಆ ವಿಶ್ವಶಕ್ತಿ ಚೈತನ್ಯ ಕಣ್ಣಿಗೆ ಕಾಣಲ್ಲ. ಅದು ಕೂಡ ಮೆಟಾಫಿಸಿಕಲ್ ಆಗಿದೆ. ಹಾಗಾಗಿ ಅದು ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 1997ರಲ್ಲಿ ನನಗೆ ಧ್ಯಾನ ಪರಿಚಯ ಆಯಿತು. 25 ವರ್ಷಗಳಿಂದ ನನ್ನಲ್ಲಿದ್ದಂಥ ಮೈಗ್ರೇನ್ ತಲೆನೋವು 6 ತಿಂಗಳ ಇದೇ ಆನಾಪಾನಸತಿ ಧ್ಯಾನದಲ್ಲಿ ಪೂರ್ಣವಾಗಿ ಹೆಸರಿಲ್ದಂಗೆ ವಾಸಿಯಾಗೋಯ್ತು. ನಾನು ಬ್ಯಾಂಕಲ್ಲಿ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದೆ, ವೆಹಿಕಲ್ ಓಡಿಸ್ತಾ ಇದ್ದೆ. ಬ್ಯಾಗಲ್ಲಿ ಯಾವಾಗಲೂ ಕೊನಾರಿಲ್ಲು, ಡಾರ್ಟು, ಇವೆಲ್ಲ ಪೇಯ್ನ್ ಕಿಲ್ಲರ್ಸ್ ತಲೆನೋವು ತೊಗೊಳೋದು ಇಟ್ಕೊಂಡಿರ್ತಿದ್ದೆ. ವೆಹಿಕಲ್ ಓಡಿಸೋಕ್ಕಾಗ್ತಿರಲಿಲ್ಲ, ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ. ಅಂಥ ಟೈಮ್ನಲ್ಲಿ ಗಾಡಿನ ಪಕ್ಕಕ್ಕೆ ಹಾಕಿಬಿಟ್ಟು ಒಂದು ಮಾತ್ರೆ ನುಂಗ್ಬಿಟ್ಟು ಕೆಲಸಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಥರ ಭಾಳ ಕಷ್ಟದ ಸ್ಥಿತಿಯಲ್ಲಿದ್ದವಳು ಧ್ಯಾನ ಕಲ್ತ್ಕೊಂಡಾಗ ನಮ್ಮ ಗುರುಗಳಿಗೆ ಕೇಳಿದೆ, ನನಗಿರೋ ಪ್ರಾಬ್ಲಮ್ ಎಲ್ಲ ಹೆಲ್ತ್ ಇಶ್ಯೂಸು, ಫಿಸಿಕಲ್ ಪ್ರಾಬ್ಲಮ್ಮು ಇದೆ, ಅದು ವಾಸಿ ಆಗುತ್ತಾ ಅಂತ ನಮ್ಮ ಗುರುಗಳಿಗೆ ಕೇಳಿದ್ದೆ. ಆಗ ಅವ್ರು ಆಗತ್ತೆ ವಾಸಿ ಅಂತ ಹೇಳಿದ್ರು. ನನಗೆ ತೃಪ್ತಿ ಇಲ್ಲ, ನಂಬಿಕೆ ಇಲ್ಲ, ಹೊಸದು ಪರಿಚಯ. ಮತ್ತೆ ಅವರನ್ನು ಹೋಗಿ, ನಾನು ಹೇಳ್ತಾ ಇರೋದು ನನಗೆ ಯುಟ್ರಸ್ಸು 4th ಡಿಗ್ರಿ ಪ್ರೊಲ್ಯಾಪ್ಸ್ ಆಗಿದೆ, ಈಗಾಗಲೇ 3 ಆಪ್ರೇಷನ್ ಆಗಿದೆ, ಇನ್ನೊಂದು 4ನೇ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಧ್ಯಾನದಿಂದ ನನ್ನ ಈ ಫಿಸಿಕಲ್ ಪ್ರೊಲ್ಯಾಪ್ಸ್ ಪ್ರಾಬ್ಲಮ್ ವಾಸಿ ಆಗುತ್ತಾ ಅಂತ ಕೇಳಿದ್ದೆ. ಆವಾಗ ಇಡಿಯಟ್, ಫೂಲ್ ಅಂತ ಬೈದ್ಬಿಟ್ಟು, ಫಸ್ಟ್ ಗೋ ಆನ್ ಮೇಟ್, ಡೋಂಟ್ ಕೀಪ್ ಆನ್ ಆಸ್ಕಿಂಗ್ ದ ಕ್ವೆಶ್ಚನ್ಸ್ ಅಂತ ಬೈದರು. ಅವ್ರ ಮೇಲೆ ಸಿಟ್ಟಿಗೆ ಅವ್ರಿಗೆ ಸ್ವಾಮೀಜಿ ಅಂತೆ, ಗುರುಗಳಂತೆ ಸಿಡುಕೊಂಡು ಹೇಳ್ತಾರೆ, ನಾನು ನೋಡೇ ಬಿಡ್ತೀನಿ ಅಂತ ಪರೀಕ್ಷೆ ಮಾಡೋಕ್ಕೆ ಅವರನ್ನು, ಅವ್ರು ಹೇಳಿ ಮಾತಲ್ಲಿ ಸತ್ಯ ಇದೆ ಅಂತ ನೋಡೋಕ್ಕೆ ಮನೆಗೆ ಬಂದು ನಮ್ಮ ತಾಯಿ ಊಟ ಮಾಡೋಕ್ಕೆ ಹೇಳಿದ್ರು. ಒಂದಿನದ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೆ. ಆಗ ಹೇಳಿದೆ, ಇಲ್ಲಮ್ಮ ಇವತ್ತೇನೋ ನಾನು ಧ್ಯಾನಕ್ಕೆ ಹೋಗಿದ್ದೆ,
ಎಲ್ಲಿಗೆ ಹೋಗಿದ್ದೆ ಗೊತ್ತಾ? ಧ್ಯಾನ. ಆ ಧ್ಯಾನದಲ್ಲಿ ಏನೋ ಎನರ್ಜಿ ಬರುತ್ತಂತೆ, ಆ ಎನರ್ಜಿನಲ್ಲಿ ನಮ್ಮ ಕಾಯಿಲೆ ವಾಸಿ ಆಗುತ್ತಂತೆ. ನಾನು ಫಿಸಿಕಲ್ ಪ್ರಾಬ್ಲಮ್ 4ನೇ ಆಪ್ರೇಷನ್ ಆಗಬೇಕು ಅಂತ ಹೇಳಿದಾರಲ್ಲ ಗೈನಕಾಲಜಿಸ್ಟು, ಅದೂ ವಾಸಿ ಆಗುತ್ತಂತೆ. ನೀವು ಫಸ್ಟ್ ಧ್ಯಾನ ಮಾಡೋಗಂತ ಎಲ್ಲರ ಮುಂದೆ ನಾನು ಬೈದು ಹೇಳಿದ್ರೆ, ನಂಗೆ ಊಟ ಬೇಡಮ್ಮ, ಅದೇ ಎನರ್ಜಿ ಬರುತ್ತಲ್ಲ ಅದೇ ತೊಗೋತೀನಿ ನಾನು ಅಂತ ಹೇಳಿಬಿಟ್ಟು ಊಟ ಮಾಡದೆ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡೆ. ಫಸ್ಟ್ ಡೇನೇ ಧ್ಯಾನದಲ್ಲಿ ಎಂಥ ಅನುಭವ ಆಯಿತು ಅಂದರೆ, ಎಲ್ಲ ಥಿಯರಿ, ಕಾಸ್ಮಿಕ್ ಹೀಲಿಂಗ್ 4 ಡಿಗ್ರಿ ಕಲ್ತಿದ್ರಲ್ಲಿ ಎಲ್ಲ ಥಿಯರಿ ಗೊತ್ತಿತ್ತು, ಪ್ರಾಕ್ಟಿಕಲ್ ಗೊತ್ತಿರಲಿಲ್ಲ. ಇದೇ ಆನಾಪಾನಸತಿ ಧ್ಯಾನದಿಂದ ನನ್ನಲ್ಲಿರೋ 7 ಚಕ್ರ, ಸಹಸ್ರಾರ, ಆಜ್ಞ, ವಿಶುದ್ಧ, ಅನಾಥ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ ಚಕ್ರಗಳು ನನ್ನ ದೇಹದಲ್ಲಿ ಇರೋದು ಗೋಚರ ಆಯಿತು. ನಾನು ಕಣ್ಣು ಬಿಟ್ಬಿಟ್ಟು ತಕ್ಷಣ ಇದೇ ನಂತರದ್ದು ಇನ್ನೊಂದು ಚಿತ್ರ ಒಳಗೆ ಎದುರುಗಡೆ ಇದೆಯಲ್ಲ ಅಂದ್ಬಿಟ್ಟು ಕಣ್ಣೊಂಚೂರೇ ತೆಗೆದು ಹಿಂಗೆ ನೋಡಿಕೊಂಡೆ, ಏನೂ ಕಾಣಲಿಲ್ಲ. ತಿರುಗಿ ಕಣ್ಣು ಮುಚ್ಚರ, ತಿರುಗಿ ನಂದೇ ತದ್ರೂಪು ದೇಹ ಇದೆ, ಆಸ್ಟ್ರಲ್ ಪ್ರೊಜೆಕ್ಷನ್ ಆಗಿದೆ. ಆ ಒಂದು ನನಗೆ ಭಗವಂತ ಚಕ್ರ ಅಂದ್ರೇನು, ಎನರ್ಜಿ ಅಂದ್ರೇನು, ಧ್ಯಾನದಲ್ಲಿ ಬರೋ ಎನರ್ಜಿ ಏನು, ಅದು ಚಕ್ರಗಳ ಮೂಲಕ ಹೇಗೆ ಹೋಗುತ್ತೆ, ಪ್ರಾಣಮಯ ಕೋಶದಲ್ಲಿರೋ ನಾಡಿ ಮಂಡಲವನ್ನು ಹೆಂಗೆ ಶುದ್ಧಿ ಮಾಡುತ್ತೆ, ಅದು ಅಷ್ಟೂ ಒಂದು ವಿಡಿಯೋ ನನಗೆ ನಾನೇ ನನ್ನ ಕಣ್ಣಾರೆ ನೋಡಿ, ಕಣ್ಣಾರೆ ಅಂದ್ರೇನು, ಈ ಚರ್ಮಚಕ್ಷುಗಳೆಲ್ಲ ದಿವ್ಯ ಚಕ್ಷುಗಳಿಂದ ನೋಡಿ ತಿಳ್ಕೊಂಡ ಮೇಲೆ ನನಗೆ ನಂಬಿಕೆ ಬಂತು. ಆವತ್ತಿಂದ ಧ್ಯಾನ ಶುರು ಮಾಡಿದವಳು ಇವತ್ತಿನವರೆಗೂ ಧ್ಯಾನ ಬಿಟ್ಟಿಲ್ಲ. ಆವಾಗಲಿಂದ ಧ್ಯಾನ ಪ್ರಚಾರ, ಜ್ಞಾನ ಪ್ರಸಾರ ಮಾಡೋಕ್ಕೆ ಶುರು ಮಾಡಿದಳು, ಇವತ್ತಿನವರೆಗೂ ನಿಲ್ಲಿಸಿಲ್ಲ. ಹಾಗಾಗಿ ಭೌತಿಕ ಅಭೌತಿಕ ಇದೆರಡೂ ಹೊಂದಾಣಿಕೆಯಲ್ಲಿ ಕೆಲಸ ಮಾಡೋದೇ ನಮ್ಮ ದೇಹ. ಧ್ಯಾನದಲ್ಲಿ ಅಭೌತಿಕವಾದ ಅಂದರೆ ಮೆಟಾಫಿಸಿಕಲಲ್ಲಿ ಎನರ್ಜಿನ ತಗೊಂಡು ನಮ್ಮ ದೇಹದಲ್ಲಿರುವಂಥ ಸೂಕ್ಷ್ಮ ರೂಪದಲ್ಲಿರುವಂಥ ಚಕ್ರಗಳನ್ನು ಕ್ಲೆನ್ಸಿಂಗ್ ಆ್ಯಂಡ್ ಎನರ್ಜೈಸಿಂಗ್ ಆಗುತ್ತೆ, ನಾಡಿ ಮಂಡಲ ಶುದ್ಧೀಕರಣ ಆಗುತ್ತೆ, ಪ್ರಾಣಮಯ ಕೋಶ ಶುದ್ಧಿ ಆಗುತ್ತೆ. ನಮ್ಮ ಆಲೋಚನೆಗಳು ಇಲ್ಲದೆ ನಮ್ಮ ಪೂರ್ತಿ ನಾವು ಥಾಟ್ಲೆಸ್ ಸ್ಟೇಟಲ್ಲಿರೋದ್ರಿಂದ ಅತಿ ಹೆಚ್ಚಿನ ಶಕ್ತಿ ಚೈತನ್ಯ ಬಂದು ನಮ್ಮ ಪ್ರಯಾಣ ಒಳಮುಖವಾಗೋದ್ರಿಂದ ಆತ್ಮನ ಪರಿಚಯ ಆಗುತ್ತೆ, ಆತ್ಮಜ್ಞಾನ ಹುಟ್ಟುತ್ತೆ. ನಾನು ಹಿಂದೆನೂ ಇದ್ದೆ, ಈಗಲೂ ಇದ್ದೀನಿ, ನಾನು ಮುಂದೆನೂ ಇದ್ದೀನಿ. ರೋಗದ ಮೂಲ ಪಾಪ. ನನಗೆ ಚರ್ಮದ ಒಂದು ಬಲಗೈಯಲ್ಲಿ ಚರ್ಮದ ಕಾಯಿಲೆ ಬಂದುಬಿಟ್ಟಿತ್ತು. ಪತ್ರಿ ಸರ್ ಕೇಳಿದೆ, ನನಗೆ ಈ ಥರ ಕೈ ಹೀಗೆಲ್ಲಾಗಿದೆ, ಹೀಗಂದ್ರೆ ರಕ್ತ ಬಂದುಬಿಡುತ್ತೆ ಒಡ್ಕೊಂಡು, ಸಾರೋನ್ನ ಊಟ ಮಾಡೋಕ್ಕಾಗಲ್ಲ, ಅದು ನಿಮ್ಮ ಧ್ಯಾನದಲ್ಲಿ ಇದು ಹೋಗುತ್ತಾ ಅಂತಾನೆ. ಆವಾಗಲೂ ನಾನು ಯಾವಾಗಲೂ ಅವ್ರ ಹತ್ರ ಇಡಿಯೇಟ್ ಫೂಲ್ ಅಂತ ಬೈಸ್ಕೊಂಡೆ ಮುಂದೆ ಬಂದಿರೋದು. ಅವ್ರು ತಕ್ಷಣ ಹೇಳಿದ್ರು, ಯು ಆರ್ ಎ ಮೆಡಿಟೇಟರ್, ವೈ ಆರ್ ಯು ಆಸ್ಕಿಂಗ್ ಮೀ ಆಲ್ ದೀಸ್ ಕ್ವಶನ್ಸ್, ನಾನ್ ಸೆನ್ಸ್, ಫಸ್ಟ್ ಗೋ ಆನ್ ಮೆಡಿಟೇಟ್, ಫೈಂಡ್ ಔಟ್ ವೈ ಯುವರ್ ಹ್ಯಾಂಡ್ಸ್ ಆರ್ ಸಫರಿಂಗ್ ಫ್ರಮ್ ಸ್ಕಿನ್ ಡಿಸೀಸ್ ಅಂದರು. ಧ್ಯಾನ ಕೂತ್ಕೊಂಡಾಗ ನನ್ನ ಏನಕ್ಕೆ ಆಯಿತು ಅಂದರೆ, ನನ್ನ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ ತಪ್ಪು ಅನ್ನೋದು ನನ್ನ ಒಂದು ಗಮನಕ್ಕೆ ಬಂತು, ಗುರ್ತಿಗೆ ಬಂತು. ನಾನು ತಕ್ಷಣ ಅದು ಹೇಳಬೇಕು, ನನಗೇನು ರೀಸನ್ ಗೊತ್ತಾಯಿತು ಅಂತ ಹೇಳಬೇಕು ಅಂತ ಪತ್ರಿ ಸರ್ ಮೈಸೂರಲ್ಲಿ ಕಾರ್ಯಕ್ರಮ ನಡೀತು. ನೋಡಿದ್ರೆ ಬೆಳಗ್ಗೆ ಹೊತ್ತಿಗೆ ನನ್ನ ಬಲಗೈನಲ್ಲಿ ಇದ್ದಂಥ ಕಾಯಿಲೆನೇ ವಾಸಿಯಾಗಿಬಿಟ್ಟಿತ್ತು. ಅಂದರೆ ರೋಗದ ಮೂಲ ಪಾಪ, ಪಾಪದ ಮೂಲ ಅಜ್ಞಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಕಾಯಿಲೆಯಿಂದ ಬಿಡುಗಡೆ ಏನು ಅನ್ನೋದು ನನಗೆ ಗೊತ್ತಾಯಿತು. ಇಲ್ಲಿ ನಾನು ಒತ್ತಡ ಅಂತಂದರೆ, ಒತ್ತಡ ನಿರ್ವಹಣೆ ಕಾರ್ಯಕ್ರಮ ಆಗಿರೋದ್ರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದೇ ಒಂದು ಗಿವನ್ ಟೈಮ್ನಲ್ಲಿ ನಮಗೆ ಏನೊಂದು ಕೆಲಸ ಮಾಡಬೇಕು ಅಂತಿರುತ್ತೋ, ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರುತ್ತೋ, ಇದೆಲ್ಲನೂ ಒಂದು ಜ್ಞಾನ, ಮನಸ್ಸು ಅಂದರೆ ಮನಸ್ಸು ಮತ್ತು ಬುದ್ಧಿಗಳು ಸೇರಿದಂಗೆ ಗಿವನ್ ಟೈಮ್ ಒಳಗಡೆ ಏನೇನು ಹೇಗೆ ಮಾಡ್ತೀವಿ, ಎಷ್ಟು ಮಟ್ಟಿಗೆ ಮಾಡಬಲ್ವಿ ಅನ್ನೋದನ್ನು ಮ್ಯಾನೇಜಿಂಗ್ ಕೆಪಾಸಿಟಿ ಅಂತ ಹೇಳ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಅನ್ಬೋದು. ಸೊ ಸಮಾಧಾನಕರ ಸ್ಥಿತಿಯಲ್ಲಿ ನಾವು ಎಲ್ಲ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಹೋಗೋದಾದರೆ ನಾವು ಆರಾಮವಾಗಿರ್ತೀವಿ. ಯಾವಾಗ ನಮಗೆ ಗಿವನ್ ಟೈಮ್ನಲ್ಲಿ ನಮಗೆ ಮಾಡೋಕ್ಕಾಗಲ್ವೋ, ಆ ಕಾರ್ಯನ ಪೂರ್ತಿ ಮಾಡೋಕ್ಕಾಗಲ್ವೋ, ಅಥವಾ ದೈಹಿಕವಾಗಿ ಕೆಲಸ ಮಾಡೋಕ್ಕಾಗಲ್ವೋ, ದೇಹಕ್ಕಾದರೆ ಸ್ಟ್ರೈನ್ ಅಂತಾರೆ, ಮನಸ್ಸಿಗಾದರೆ ಸ್ಟ್ರೆಸ್ ಅಂತಾರೆ. ಧ್ಯಾನದಿಂದ ನಮ್ಮ ಸೂಕ್ಷ್ಮ ರೂಪದಲ್ಲಿರೋ ಮೆಟಾಫಿಸಿಕಲ್ ಫಾರ್ಮ್ನಲ್ಲಿರುವಂಥ ಮನಸ್ಸು ಮತ್ತು ಬುದ್ಧಿ ಇವೆರಡೂ ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರುವಾದರೆ ಒತ್ತಡ ಅನ್ನೋದಿರೋದಿಲ್ಲ. ಬುದ್ಧಿ ಅನ್ನೋದು ನಮಗೆ ಒಂದು ವಿವೇಕವನ್ನು ಕೊಡುತ್ತೆ, ಜ್ಞಾನವನ್ನು ಕೊಡುತ್ತೆ. ಆತ್ಮ ಅನ್ನೋದು ಆತ್ಮವಿಶ್ವಾಸ ಬೆಳಿಬೇಕು, ಆತ್ಮ ಸಂಯಮದಿಂದ ಕೆಲಸ ಮಾಡಬೇಕು, ಸಮಾಧಾನದಿಂದ ಕೆಲಸ ಮಾಡಬೇಕು. ಹಾಗಾಗಿ ಆನಾಪಾನಸತಿ ಧ್ಯಾನದ ಮೂಲಕ ನಾವು ಏನೊಂದು ಕಾರ್ಯವನ್ನು ನಿರ್ವಹಿಸ್ತೀವೋ, ಯೋಚಿಸಿ ಒಂದು ಕಾರ್ಯ ತತ್ಪರರಾಗಿ ನಾವು ಕೆಲಸ ಮಾಡಿದಾಗ ಒತ್ತಡ ಆಗೋದಿಲ್ಲ. ಸೊ ಈ ಒತ್ತಡ ಅಂತಂದಾಗ ನೀವಿಲ್ಲಿರೋ ಹೆಚ್ಚಿನ ಜನ ವಿದ್ಯಾರ್ಥಿಗಳು ಕೂಡ ಆಗಿರೋದ್ರಿಂದ, ಇದೇ ಮೈಸೂರು ಯೂನಿವರ್ಸಿಟಿಗೆ ಅಟ್ಯಾಚ್ ಆಗಿದ್ದಂಥ FM 105.6 ಅನ್ನೋ FM ಜ್ಞಾನವಾಣಿ ಚಾನೆಲ್ ಯೂನಿವರ್ಸಿಟಿಗೆ ಇತ್ತು, ಅಟ್ಯಾಚ್ ಆಗಿತ್ತು. 2009ರಲ್ಲಿ 29 ದಿವಸದ ಕಾರ್ಯಕ್ರಮವನ್ನು, ಚೈತನ್ಯ ಪೂರಣ ಅನ್ನೋ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀನಿ. ಅದನ್ನು 4,000 ಜ್ಞಾನವಾಣಿ ಆಕಾಶವಾಣಿನಲ್ಲಿ ಹಾಕಿ ಅದನ್ನು ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗಿದೆ. ಇದರಲ್ಲಿ ಏನು ಅರ್ಥ ಮಾಡ್ಕೋಬೋದು ಅಂತಂದರೆ, ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಏನು ಸಮಸ್ಯೆಗಳು ಬರುತ್ತೆ, ನನಗೆ ಏಕಾಗ್ರತೆ ಇಲ್ಲ, ಓದಿದ್ದು ಅರ್ಥ ಆಗ್ತಾ ಇಲ್ಲ, ಅಥವಾ ಅರ್ಥ ಆಗಿದ್ದು ನಂಗೆ ನೆನಪಿನಲ್ಲಿಲ್ಲ, ಪರೀಕ್ಷೆಯಲ್ಲಿ ಕಲಿತಾಗ ಎಲ್ಲ ಗೊತ್ತು ಅಂತ ಅನಿಸುತ್ತೆ, ಆದರೆ ನಾವು ಪರೀಕ್ಷೆ ಬರೆಯೋಕ್ಕೆ ಹೊರಟಾಗ ನಂಗೆ ನೆನಪೇ ಬರಲ್ಲ ಅಂತ. ಅದಕ್ಕೋಸ್ಕರ ನಾನು
ಹಿರಿಯರಿಗಾದರೆ ಆನೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಬೇರೆ ರೀತಿಯಲ್ಲಿ ಹೇಳ್ತೀನಿ, ವಿದ್ಯಾರ್ಥಿಗಳಿಗಾದರೆ ಆನೆ ಕಾನ್ಸೆಪ್ಟನ್ನು ಬೇರೆ ಥರ ಹೇಳ್ತೀನಿ. ಆನೆ ಅಂದ್ರೇನು? ಆ ಅಂದರೆ ಆಸಕ್ತಿ, ನೇ ಅಂದರೆ ನೆನಪು. ಸೊ ವಿದ್ಯಾರ್ಥಿಗಳಿಗೆ ಹೇಳೋದು ನಾನು, ವಿದ್ಯಾರ್ಥಿಗಳಿಗೆ ಬೇಸಿಕಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು. ನಾನು ವಿದ್ಯಾಭ್ಯಾಸ ಶುರು ಮಾಡಿರೋದನ್ನು ಕಂಪ್ಲೀಟ್ ಮಾಡಬೇಕು, ಗ್ರ್ಯಾಜುಯೇಟ್ ಆಗಬೇಕು ಅಥವಾ ಡಬಲ್ ಗ್ರ್ಯಾಜುಯೇಟ್ ಆಗಬೇಕು ಅಥವಾ ನಾನೊಂದು ಕಾರ್ಯ ಇದೆಲ್ಲ ಪ್ಲ್ಯಾನ್ ನೀವೇನೇನು ಮಾಡ್ಕೋತಿರೋ ಅದೆಲ್ಲ ಒಂದು ಗುರಿ ಅಂತ ಇಟ್ಕೊಂಡ್ರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಡ್ತಾ ಹೋದರೆ ಅದು ಗುರಿ ಮುಟ್ಟಕ್ಕೆ ಸಾಧ್ಯ. ಮೊದಲೆಲ್ಲ ಟೈಮ್ನ ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಪರೀಕ್ಷೆ ಟೈಮ್ನಲ್ಲಿ ಕೂತ್ಕೊಂಡು ಓದಬೇಕು, ಎಷ್ಟೊಂದು ಓದೋದಿದೆ, ಟೈಮೇ ಇಲ್ಲ ಅಂತಂದರೆ ಅದು ಒತ್ತಡ. ಯಾವಾಗ ಪ್ಲ್ಯಾನ್ ಮಾಡ್ಕೋ, ಅದಕ್ಕೆ ಹಿಂದಿನವ್ರು ಅವತ್ತಿನ ಪಾಠನ ಅವತ್ತೇ ಓದಬೇಕು ಅಂತ ಹೇಳ್ತಿದ್ರು. 1 ಟೈಮ್ ರೈಟಿಂಗ್ ಈಸ್ ಈಕ್ವಲ್ ಟು 10 ಟೈಮ್ಸ್ ರೀಡಿಂಗ್ ಅಂತ ಹೇಳಿ ಇದನ್ನೆಲ್ಲ ನಾಣ್ಣುಡಿಗಳನ್ನ ಅದೆಲ್ಲ ನಿಮ್ಮ ಕಾಲಕ್ಕಾಯಿತು ಅಂತ. ಈಗಿನ ಕಾಲದಲ್ಲಿ ಎಲ್ಲ ವಿದ್ಯಾರ್ಥಿಗಳಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗಿರೋದಂತೂ ಸತ್ಯ. ಪೋಸ್ಟ್ ಗ್ರ್ಯಾಜುಯೇಷನ್ನಾರ ಓದ್ತಾ ಇರಿ, ಗ್ರ್ಯಾಜುಯೇಷನ್ ಇರಲಿ, ಹೈಸ್ಕೂಲಾರ ಇರಲಿ, ಎಲ್ಲರೂ ಮೊಬೈಲ್ ಇಟ್ಕೊಂಡು ಮೊಬೈಲ್ ಕಡೆಗೆ ಅಟ್ರಾಕ್ಟ್ ಆಗಿ ಮಾಡಬೇಕಾದ ಕೆಲಸನ ಮಾಡಬೇಕಾದ ಸಮಯದಲ್ಲಿ ಮಾಡ್ದೇನೆ ಕೊನೆಯಲ್ಲಿ ಗುಡ್ಡೆ ಹಾಕ್ಕೊಂಡು ಮಾಡೋಕ್ಕೆ ಹೋಗ್ತಾರೆ. ಅದು ಸಾಧ್ಯ ಇಲ್ಲ. ಅದರಿಂದ ಮೊದಲಿಗೆ ನಮಗೆ ಏನಿರಬೇಕು ವಿದ್ಯಾರ್ಥಿಗಳಿಗೆ ಅಂದರೆ ಕಲಿಬೇಕು ಅನ್ನೋ ಹಂಬಲ ಇರಬೇಕು, ತೃಷೆ ಇರಬೇಕು, ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ಅರ್ಥ ಆಗುತ್ತೆ, ಅರ್ಥ ಆಗಿದ್ದು ಮಾತ್ರ ನೆನಪಿನ ಭಂಡಾರದಲ್ಲಿ ಸೇರ್ಪಡೆಯಾಗುತ್ತೆ. ಸೊ ಪರೀಕ್ಷೆನಲ್ಲಿ ನಂಗೆ ನೆನಪಿಗೆ ಬರಲಿಲ್ಲ ಅಂತಂದ್ರೆ ಅರ್ಥ ಏನೋ, ಯಾಕೆ ಬರಲಿಲ್ಲ ಅಂತ ಅದೇ ಡೈರೆಕ್ಷನಲ್ಲಿ ವಾಪಸ್ ಹೋಗಬೇಕು. ನೆನಪಿಗೆ ಬರಲಿಲ್ಲ, ಯಾಕೆ ನೆನಪಿಗೆ ಬರಲಿಲ್ಲ? ನೆನಪಿನ ಭಂಡಾರದಲ್ಲಿ ಏನೂ ಇಲ್ಲ. ನೆನಪಿನ ಭಂಡಾರಕ್ಕೇನು ಯಾಕೆ ಸೇರ್ಪಡೆ ಆಗಿಲ್ಲ? ಅರ್ಥ ಮಾಡ್ಕೊಂಡು ಓದಿಲ್ಲ. ಯಾಕೆ ಅರ್ಥ ಮಾಡ್ಕೊಂಡು ಓದಿಲ್ಲ? ಆಸಕ್ತಿಯಿಂದ ಕಲ್ತಿಲ್ಲ. ಯಾಕೆ ಆಸಕ್ತಿಯಿಂದ ಕಲ್ತಿಲ್ಲ? ಕಲಿಯೋ ಅನ್ನೋ ಹಂಬಲ ಇರಲಿಲ್ಲ ಅಷ್ಟೇ. ಸೊ ಅಲ್ಲಿಗೆ ನೀವೇ ಹೋದ ದಾರಿಲೇ ವಾಪಸ್ ಬಂದರೆ ನಿಮಗೆ ಅರ್ಥ ಆಗುತ್ತೆ. ಇದನ್ನೇ ಹಿರಿಯರಿಗೆ ನಾವೇನು ಹೇಳ್ತೀವಿ, ಆನೆ ಅಂದರೆ ವಿದ್ಯಾರ್ಥಿಗಳಿಗಾದ್ರೆ ಆಸಕ್ತಿ, ನೆನಪು. ಆದರೆ ನಮ್ಗೆ ಹಿರಿಯರಿಗೆ ಜನರಲ್ ಆಗಿ ಮಕ್ಕಳಾದಿಯಾಗಿ ನಮಗಿರಬೇಕಾದ್ದೇನು ಆರೋಗ್ಯ ಮತ್ತು ನೆಮ್ಮದಿ. ಈ ಆರೋಗ್ಯ ನೆಮ್ಮದಿ ಅನ್ನೋದು ಧ್ಯಾನದಿಂದ ಸಿಕ್ಕುತ್ತೆ. ಅದನ್ನು ಹಿರಿಯರಿಗೆ ಸೀನಿಯರ್ ಸಿಟಿಸನ್ ಕಂಡ್ಕೊಂಡು ಖಂಡಿತ ಇಲ್ಲ. ವಿದ್ಯಾರ್ಥಿಗಳು ಕೂಡ ದೇಹನ ಆರೋಗ್ಯವಾಗಿ ಇಟ್ಕೊಂಡಿದ್ರೆ ಹೆಚ್ಚು ಸಮಯ ವಿದ್ಯಾಭ್ಯಾಸ ಮಾಡೋಕ್ಕಾಗತ್ತೆ. ಹೆಚ್ಚು ಹೊತ್ತು ಕೂತ್ಕೊಂಡೇ ಓದಬೇಕಾಗಿರೋದ್ರಿಂದ ನಮ್ಮ ಬೆನ್ನು ಗಟ್ಟಿ ಇರಬೇಕು, ಸ್ಪೈನಲ್ ಕಾರ್ಡು ನೆಟ್ಟಗಿರಬೇಕು. ಮೊದಲಿಗೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ಗುಣಲಕ್ಷಣಗಳನ್ನು ಇಟ್ಕೋಬೇಕು. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಸಿಗ್ತಾ ಹೋಗ್ತಾರೆ. ಹಾಗಾಗಿ ಈ ವೈದ್ಯರು ನಮಗೆ ಈ ಒಂದು ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೊಂದು ಔಷಧಿ, ಪ್ರಾಮಾಣಿಕತೆಗೆ ಒಂದು ಔಷಧಿ ಅಂತ ವಿದ್ಯಾರ್ಥಿಗಳಿಗಿರಬೇಕಾದ 18 ಗುಣಲಕ್ಷಣಗಳನ್ನು ಯಾವುದನ್ನು ಸರಿ ಮಾಡುವಂಥ ಔಷಧಿ ಇಲ್ಲ. ಆದರೆ ಧ್ಯಾನದಿಂದ ಮನುಷ್ಯನಿಗೆ ನೀವು ಒಂದು ಯೂಟ್ಯೂಬಲ್ಲಿ ನಂದೊಂದು 160 ವಿಡಿಯೋಗಳಿದೆ, ಕೇಳಿಸ್ಕೊಳ್ಳಿ. ಅದರಲ್ಲಿ ಒಂದು ಮಾನವ ಶಕ್ತಿ ಸಾಮರ್ಥ್ಯಗಳ ಗಣಿ ಅನ್ನೋದೊಂದು ಮಹಾವತಾರ್ ಟಿವಿನಲ್ಲಿ ಒಂದು ಉಪನ್ಯಾಸ ಇದೆ. ಅದರ ಪ್ರಕಾರ ದೇಹ, ಆತ್ಮ, ಮನಸ್ಸು, ಬುದ್ಧಿಗೆ ಸೇರಿದಂಗೆ 67 ಗುಣಲಕ್ಷಣಗಳನ್ನು, ಶಕ್ತಿ ಸಾಮರ್ಥ್ಯಗಳನ್ನು ಭಗವಂತ ನಮಗೆ ಮೆಟಾಫಿಸಿಕಲ್ ಫಾರ್ಮ್ನಲ್ಲಿ ನಮ್ಮೊಳಗಡೆ ಅಡಗಿಸಿ ಇಟ್ಟಿದ್ದಾನೆ. ಈ 67 ಶಕ್ತಿಗಳು ಏನೇನಿವೆ ಅನ್ನೋದನ್ನು ಹೇಳೋದಕ್ಕೆ ಇವತ್ತು ಟೈಮ್ ಸಾಲಲ್ಲ, ನಾನು ಕೊಟ್ಟಿರೋ ಕಾಲಾವಕಾಶ ಸಾಲಲ್ಲ. ಅದನ್ನು ನೀವು ಯೂಟ್ಯೂಬಲ್ಲಿ ನೋಡಿ. ಈ 67 ಗುಣಲಕ್ಷಣಗಳು ಕೂಡ ವಿದ್ಯಾರ್ಥಿಗಳಿಗೂ ಇರಬೇಕು, ದೊಡ್ಡವ್ರಿಗೂ ಇರಬೇಕು, ರಿಟೈರ್ ಆಗಿರೋರ್ಗೂ ಇರಬೇಕು. ಇದನ್ನು ಹೇಗೆ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋಕ್ಕೆ 50 ಶಾಟ್ಸ್ ಅಂತ 50 ಪಟಾಕಿ ಡಬ್ಬ ತರ್ತೀವಿ ನಾವು. 50 ಪಟಾಕಿಗೂ ಒಂದೊಂದೇ ಇಗ್ನಿಷನ್ ಮಾಡ್ತೀವ, ಬೆಂಕಿ ಹಚ್ಚಿ ತಗಲ್ಸ್ತೀವ, ಏನು ಮಾಡ್ತೀವಿ? ಮೊದಲನೇದಕ್ಕೆ ಒಂದು ಹಾಕಿದ್ರೆ ಪೀರಿಯಾಡಿಕಲ್ಲಾಗಿ ರಿದಮ್ ಟೈಮ್ ಕೊಟ್ಕೊಂಡು, ಈಕ್ವಲ್ ಟೈಮ್ ಕೊಟ್ಕೊಂಡು ಒಂದೊಂದೇ ಶಾಟು ಪಟಾಕಿ ಹೊಡೆಯುತ್ತೆ. 50 ಆದಮೇಲೆ ನಿಲ್ಲುತ್ತೆ ಹೊರತು 50ರವರೆಗೂ ಅದು ಒಂದು ನಿಲ್ಲೋದೇ ಇಲ್ಲ. ಯಾವುದೋ ಟುಸ್ ಪಟಾಕಿ ಆಗಲ್ಲ. ಹಾಗೆ ಧ್ಯಾನ ಮಾಡಿದ್ರೆ ಅಂದರೆ ಆಲೋಚನಾರಹಿತ ಸ್ಥಿತಿಗೆ ಮನಸ್ಸನ್ನು ಫಸ್ಟು ಬಿಳಿ ಹಾಳೆ ಮಾಡಿಕೊಂಡು ಆಮೇಲೆ ಅದರಲ್ಲಿ ಏನು ತುಂಬಬೇಕು ಅನ್ನೋ ಇತ್ಯರ್ಥ ಮಾಡಿ ಧ್ಯಾನದಲ್ಲಿ ನೀವು ತೊಡಗಿದ್ರೆ ಈ 67 ಗುಣಲಕ್ಷಣಗಳು ದೇಹಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಸಂಬಂಧಪಟ್ಟಂಥ ಎಲ್ಲ ಗುಣಗಳು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಹೇಗೆ ಆ್ಯಕ್ಟಿವೇಟ್ ಆಗುತ್ತೆ? ನಮ್ಮ ಆತ್ಮಕ್ಕೆ ಉದ್ದೇಶ ಇರೋದ್ರಿಂದ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಬುದ್ಧಿಗೆ ಗೊತ್ತಿರೋದ್ರಿಂದ ಈ ಬುದ್ಧಿ ಮತ್ತು ಆತ್ಮ ಕೆಲಸ ಮಾಡೋಕ್ಕೆ ಬೇಕಿರೋಂಥ ಮನಸ್ಸಿನ ಸ್ಥಿತಿಯನ್ನು ಸಮತೋಲನಗೊಳಿಸ್ಕೊಂಡ್ರೆ ಆವಾಗ ಇವೆಲ್ಲ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ಧ್ಯಾನ. ಸೊ ಆನಾಪಾನಸತಿ ಧ್ಯಾನ ಬುದ್ಧ ಜ್ಞಾನೋದಯವನ್ನು ಪಡ್ಕೊಳ್ಳೋಕ್ಕೂ ಕೂಡ ಬಳಸ್ಕೊಂಡ. ಅವನು ಜ್ಞಾನೋದಯವನ್ನು ಪಡೆದ ನಂತರ 3 ಸಂದೇಶಗಳನ್ನು ಕೊಟ್ಟ. 3 ಸಂದೇಶಗಳೇನು?
ಮೊದಲನೇದು, ನಾನು ಈ ಆನಾಪಾನಸತಿ ಧ್ಯಾನವನ್ನು ಅಡ್ವೊಕೇಟ್ ಮಾಡ್ತಾ ಇದ್ದೀನಿ ಅಂತ ಬೌದ್ಧ ಧರ್ಮದವರು ಮಾತ್ರ ಮಾಡೋವಂಥದ್ದಲ್ಲ. ಜಾತಿ, ಮತ, ಧರ್ಮಾತೀತವಾಗಿ ಇವ್ಯಾವುದನ್ನು ಇಟ್ಕೊಳ್ಬೇಡಿ. ಯಾರ್ಯಾರ ದೇಹದಲ್ಲಿ ಉಸಿರಾಟ ಇದೆಯೋ ಅವರೆಲ್ಲ ಧ್ಯಾನ ಮಾಡಿ ಅಂತ ಬುದ್ಧ ಮೊದಲನೇ ಸಂದೇಶ ಕೊಟ್ಟ. ಎರಡನೇ ಸಂದೇಶ ಕೊಟ್ಟ, 2 ವರ್ಷದ ಮಕ್ಕಳಿಂದನೂ ಅವ್ರನ್ನೇನು ಉಸಿರನ್ನೇ ನೋಡು, ಥಾಟ್ಲೆಸ್ ಮಾಡ್ಕೊ, ಅವೆಲ್ಲ ಏನು ಹೇಳಬೇಕಾಗಿಲ್ಲ. ಇವತ್ತಿನ ದಿವಸ ಮಕ್ಕಳಿಗೆ ಪೇರೆಂಟ್ಸ್ದು ಪ್ರಾಬ್ಲಮ್ ಏನು ಅಂದರೆ, ನನ್ನ ಮಗ 7ನೇ ಕ್ಲಾಸ್ವರೆಗೂ ತುಂಬ ಜಾಣ ಇದ್ದ, ಕ್ಲಾಸಲ್ಲಿ ಫಸ್ಟ್ ಇದ್ದ, SLCನಲ್ಲಿ 75-80% ತೊಗೊಂಡ, ಈಗ PUCಗೆ ಬಂದಿದ್ದಾನೆ, ಹೇಳಿದ ಮಾತೇ ಕೇಳಲ್ಲ, ಓದೋದೇ ಇಲ್ಲ, ಮೊಬೈಲ್ ಇಟ್ಕೊಂಡು ಕೂತಿರ್ತಾನೆ, ಕಾಲೇಜಿಗೂ ಲೇಟಾಗಿ ಹೋಗ್ತಾನೆ, ಒಂಚೂರು ಡಿಸಿಪ್ಲಿನ್ ಇಲ್ಲ ಅಂತ ಹೇಳ್ಕೊಂಡು ಸಮಸ್ಯೆ ಅಂತ. ಸೊ ಈ ಥರದ ಒಂದು ಹಲವಾರು ಪೇಷಂಟ್ಸ್ ಕೂಡ ತುಂಬ ತೊಂದರೆ ಪಡ್ತಾ ಇದ್ದಾರೆ. ಬುದ್ಧ ಹೇಳಿದ್ದೇನು, 2 ವರ್ಷದ ಮಕ್ಕಳಿಂದ ನಾವು ಶಿಸ್ತುಬದ್ಧವಾಗಿ ಆಧ್ಯಾತ್ಮಿಕವಾಗಿ ಅವರಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡ್ಸೋಕ್ಕೆ ಶುರು ಮಾಡಿದ್ರೆ, ಆಗ ಅವರು ಟೀನೇಜಿಗೆ ಬಂದಾಗ 13ಇಂದ 19ವರೆಗೂ ಬಂದಾಗ ಅವರಲ್ಲಿ ಸಮಸ್ಯೆ ಆಗಲ್ಲ. ಯಾಕೆಂದರೆ ಮನಸ್ಸು ಸುಸ್ಥಿತಿಯಲ್ಲಿರುತ್ತೆ. ಚಂಚಲತೆಯಲ್ಲಿ ಒಂದು 5 ನಿಮಿಷ ಕಣ್ಮುಚ್ಚಿ ಕೂಡಿಸಿದ್ರು ಕೂಡ 5 ನಿಮಿಷ ಹಿತವಾಗಿ ತುಂಬ ಚೆನ್ನಾಗಿತ್ತು ಅಂತ ಅನ್ನೋ ಒಂದು ಫೀಲಿಂಗನ್ನು ಆ ಮಕ್ಕಳಲ್ಲೊಂದು ಇಂಬೈಬ್ ಮಾಡಿಸಿದ್ರೆ, ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಮುಂದೆ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಮನಸ್ಸು ಅನ್ನೋದು 2 ಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ. ಎಚ್ಚರ ಮನಸ್ಸು, ಸುಪ್ತ ಮನಸ್ಸು ಅಂತ. ಆಳವಾದ ಧ್ಯಾನಕ್ಕೆ ಹೋದಾಗ ಸುಪ್ತ ಮನಸ್ಸು ಎಚ್ಚರವಾಗುತ್ತೆ. ಆ ಸುಪ್ತ ಮನಸ್ಸು ಆತ್ಮ ಅನ್ನೋದು ಒಂದು ನಾಣ್ಯದ 2 ಭಾಗಗಳಿರೋದ್ರಿಂದ ಆತ್ಮ ಸಂಯಮ, ಆತ್ಮವಿಶ್ವಾಸ, ಅದೇನೇ ಕಾನ್ಫಿಡೆನ್ಸ್ ಅಂತಿದೆಯೋ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಸೊ ಹಾಗೆ ದೇಹ, ಮನಸ್ಸು, ಬುದ್ಧಿ 3 ಸೇರಿದಂಗೆ, ಆತ್ಮನೂ ಸೇರಿದಂಗೆ ಯಾವ್ಯಾವ ಗುಣಲಕ್ಷಣಗಳಿರ್ಬೇಕು ಅದನ್ನೆಲ್ಲ ಎಚ್ಚರ ಮಾಡ್ಕೊಳ್ಳೋಕೆ ಸಾಧ್ಯ. ಈಗ ಮಾನವನ ಸ್ಥಿತಿ ಹೇಗಾಗಿದೆ ಅಂತಂದರೆ, ನಮ್ಮ ಜೋಬಲ್ಲಿ 100 ರೂಪಾಯಿ ದುಡ್ಡು ಇಟ್ಕೊಂಡಿದ್ದೀವಿ, ಹೊಟ್ಟೆ ಹಸುವು ಅಂತ ರಸ್ತೆಯಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದೀವಿ. ಯಾಕೆ ಅಳ್ತಾ ಇದೀವಿ ಅಂದರೆ ಹಸುವು ಅಂತ. ಯಾರಾದರೂ ಏನಾರ ಭಿಕ್ಷೆ ಥರ ಕೊಡಬೇಕು, ಇಲ್ಲದೆ ನೀವು ಹೇಳಿದೆ ಸುಮ್ಮನೆ ಅಳ್ತಾ ಕೂತ್ರೆ ನಿಮ್ಮೊಬ್ರಿಗೆ ನೀವು ಅಳಬೇಕು. ನಮ್ಮ ಸ್ಥಿತಿ ಇವತ್ತು ಅದೇ ಆಗಿದೆ. ನಮ್ಮಲ್ಲಿ 67 ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳಿದೆ. ಅವಿವೆ ಅಂತ ನಮಗೆ ಗೊತ್ತಿಲ್ಲ. 100 ರೂಪಾಯಿ ಜೋಬಲ್ಲಿದೆ, ಅದು 100 ರೂಪಾಯಿ ಅಂತ ಗೊತ್ತು, ಅದು ದುಡ್ಡು ಅಂತ ಗೊತ್ತು, ಆದರೆ ನನ್ನ ಹಸುವನ್ನು ತೀರಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ. ವಿದ್ಯಾರ್ಥಿಗಳ ಸಮಸ್ಯೆ ಏನೇನು ಬರ್ತಾ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ, ನಮ್ಮಲ್ಲಿರೋ ಚೈತನ್ಯದ ಅಡಚಣೆಗಳನ್ನು ತೆಗೆಯೋಕ್ಕೆ, ಸೋರಿಕೆಗಳನ್ನು ನಿಲ್ಲಿಸೋಕ್ಕೆ ಏನು ಮಾಡ್ಬೋದು ಅಂತ ನಮಗೆ ಗೊತ್ತಿಲ್ಲ. ನಾವೆಲ್ಲ ಸಮಸ್ಯೆಗಳ ಜೊತೆನೇ ಇದ್ದೀವಿ. ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಇದೊಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಜೋಬಲ್ಲಿ 100 ರೂಪಾಯಿ ಇದೆ ಅಂದರೆ ನಿಮ್ಮ ಹತ್ರ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇದೆ, ಕೆಪಾಸಿಟಿ ಇದೆ. ಅದನ್ನು ಹೇಳುವಾಗ ಹೇಳ್ತೀವಿ ಜೀರ್ಣ ಶಕ್ತಿ ಅಂತೀವಿ, ಆಲೋಚನಾ ಶಕ್ತಿ ಅಂತೀವಿ, ಪ್ರತಿಯೊಂದು ಶಕ್ತಿ ಅಂತ ಹೇಳಿ ಅದನ್ನು ನಿನ್ನಲ್ಲಿರೋ ಶಕ್ತಿ ಅಂತ ತೋರಿಸ್ತೀವಿ. ಆದರೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಹೇಗಿದೆ ಅಂತ ಗೊತ್ತಿಲ್ಲ, ಎಚ್ಚರ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ, ಬಳಸೋದು ಗೊತ್ತಿಲ್ಲ. ಸೊ ಸಮಸ್ಯೆ, ಒತ್ತಡ ಅಂತೀವಿ. ಯಾವುದು ಒತ್ತಡ ಅಂದರೆ, ಯಾರು ಸಿಸ್ಟಮ್ಯಾಟಿಕ್ಕಾಗಿ ಅವರ ದೇಹವನ್ನು ಶುಚಿಯಾಗಿ ಇಟ್ಕೊಂಡು, ಇವಾಗ ಪರೀಕ್ಷೆ ಟೈಮ್ ಬಂತು ಅಂದರೆ ನೋಡಿ, ಸ್ನಾನ ಮಾಡಲ್ಲ, ಟೈಮ್ ಇಲ್ಲ ಅಂತ. ಆ ಟೈಮ್ ಶುಚಿತ್ವ, ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆ. ಯಾವಾಗ ನಮ್ಮ ದೇಹವನ್ನು, ಮನಸ್ಸನ್ನು ಶುದ್ಧವಾಗಿ ಇಟ್ಕೋತೀವೋ, ಶಿಸ್ತುಬದ್ಧವಾಗಿ ಇಟ್ಕೋತೀವೋ, ಪ್ರಾಮಾಣಿಕವಾಗಿರ್ತೀವೋ, ಸತ್ಯದ ಜೊತೆ ಇರ್ತೀವೋ, ಆಗ ನಮ್ಮ ದೇಹ, ಮನಸ್ಸು, ಆತ್ಮ ಎಲ್ಲ ಒಟ್ಟಾಗಿ ನಮಗೆ ಸಹಕರಿಸುತ್ತೆ. ಸೊ ಈ ಎಲ್ಲನೂ ಒಟ್ಟಾಗಿ ನಾನು ಯಾವ ರೀತಿಯಲ್ಲಿ ನನಗೆ ಬೇಕಾದಂತೆ ನನ್ನ ಗುರಿ ಸಾಧನೆಗೆ ಕೆಲಸ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾವು ಧ್ಯಾನ ಸಾಧನೆಯಿಂದ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಇವತ್ತಿನ ದಿವಸ ವೈದ್ಯರುಗಳು ವೈದ್ಯಕೀಯ ವಿಜ್ಞಾನದಲ್ಲಿ ಕೆಲವಾರು ಎಲ್ಲ ಕಾಯಿಲೆಗಳನ್ನು ಆಧ್ಯಾತ್ಮಿಕ ವಾಸಿ ಮಾಡ್ಕೊಳ್ಬೋದು. ಆದರೆ ನಿಮಗೆ ಸಹನೆ ಇರಬೇಕು, ಸಮಾಧಾನ ಇರಬೇಕು, ತಾಳ್ಮೆ ಇರಬೇಕು, ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ದೃಢ ನಿಶ್ಚಯ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ನನ್ನ ಗರ್ಭಕೋಶ 4ನೇ ಡಿಗ್ರಿ ಜಾರಿದಿದ್ದು ನನಗೆ ಧ್ಯಾನ ಕಲ್ತ್ಕೊಂಡ್ಮೇಲೆ ಹೋಗುತ್ತೆ ಅಂದ್ರಲ್ಲ ಅಂತ ಮರ್ತೇ ಹೋಯ್ತು. ಧ್ಯಾನ ಪ್ರಚಾರ ತಲೆನೋವು ಹೋಯ್ತಲ್ಲ, ತಕ್ಷಣ ಧ್ಯಾನ ಪ್ರಚಾರದಲ್ಲಿ ತೊಡಗಿಬಿಟ್ಟೆ ನಾನು. ಗರ್ಭಕೋಶ ಜಾರಿರೋದ್ರ ಬಗ್ಗೆ ಜಾರಿದ್ದಿತ್ತು, ಹಾಗೆ ಇದ್ರೂ ಅಂತ ಸಮಸ್ಯೆ ಏನು ಕೊಡ್ತಿರ್ಲಿಲ್ಲ, ಸುಮ್ಮನಾಗ್ಬಿಟ್ಟಿದ್ದೆ. 2001ರಲ್ಲಿ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಪ್ರಾಬ್ಲಮ್ ತಿರುಗಿ ಶುರುವಾದಾಗ ಜ್ಞಾಪಕಕ್ಕೆ ಬಂತು, ಪತ್ರಿ ಸರ್ ಹೇಳಿದ್ರು ಇದು ವಾಸಿ ಆಗುತ್ತೆ ಅಂತ. ಈಗ ನಂಗೆ ಪ್ರಾಬ್ಲಮ್ ಕೊಡ್ತಾ ಇದೆಯಲ್ಲ, ಹೇಳೋಣ ಅಂದರೆ ಅವ್ರಿಗೆ ಹೇಳೋಕ್ಕೆ ಅವ್ರ ಫೋನ್ ನಂಬರು ಇಲ್ಲ, ಅವರೇ ನನಗೆ ಮಾಡು ಅನ್ನೋದಕ್ಕೆ ನನ್ನ ನಂಬರ್ ಅವ್ರಿಗೆ ಗೊತ್ತಿದೆಯೋ ಇಲ್ವೋ. ಒಟ್ಟಲ್ಲಿ ಏನು ಮಾಡಬೇಕು ಅಂತ ಆಪ್ರೇಷನ್ ಡೇಟ್ ಫಿಕ್ಸ್ ಆಯಿತು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಅವ್ರಿಗೆ ಹೇಳಬೇಕಿತ್ತು, ನೀವು ಆ ಟೇಬಲ್ ಗುದ್ದು ಹೇಳಿದ್ರಲ್ಲ ವಾಸಿ ಆಗುತ್ತೆ ಅಂತ. ನೋಡಿ ಇವತ್ತು ನನಗೆ ತಿರುಗಿ ಪ್ರಾಬ್ಲಮ್ ಶುರು, ಹೇಳೋಣ ಅಂತ ಅಂದ್ಕೊಳ್ಳೋ ಅಷ್ಟಕ್ಕೆ ತಕ್ಷಣ ನಮ್ಮ ಮನೆಯವ್ರಿಗೆ ಡೈರಿಯಿಂದ ಫೋನ್ ಕೊಟ್ಟಿದ್ರು. ಆ ನಂಬರ್ಗೆ ಪತ್ರಿ ಸರ್ದು ಫೋನ್ ಬಂತು. ಅವ್ರು ಒಂದೇ ವಿಚಾರ ಹೇಳಿದ್ದು, ಹೂ ಆರ್ ಯು ಟು ಗೆಟ್ ರಿಡ್ ಆಫ್ ಎನಿ ಆರ್ಗನ್ ಆಫ್ ಯುವರ್ ಬಾಡಿ, ಮೆಡಿಟೇಟ್, ಚಾನಲೈಸ್ ದಿ ಎನರ್ಜಿ, ಆಟೋ ಸಜೆಸ್ಟ್ ಆ್ಯಂಡ್ ಇಟ್ ವಿಲ್ ಬಿ ಕ್ಯೂರ್ಡ್ ಅಂತ ಹೇಳಿದ್ರು.
ಹಾಗಾಗಿ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಿಲ್ಲ, ಆಪ್ರೇಷನ್ಗೆ ರೆಡಿಯಾಗಿದ್ದನ್ನು ಕ್ಯಾನ್ಸಲ್ ಮಾಡಿ ನಾನು ಧ್ಯಾನದಲ್ಲಿ ತೊಡಗಿದೆ. ಡೈಲಿ 2 hours ಮೆಡಿಟೇಷನ್ ಮಾಡುವಂಥ ಪತ್ರಿ ಸರ್ ಹೇಳಿದರು. 2 hours ಡೈಲಿ ಮೆಡಿಟೇಷನ್ ಮಾಡಿದೆ. 3-4 ಮಂತ್ಸಲ್ಲಿ ಜಾರಿದ್ದ ಗರ್ಭಕೋಶ, ಯೋನಿಯಿಂದ ಆಚೆ ಬಂದಿದ್ದ ಗರ್ಭಕೋಶ ಇವತ್ತು ನನಗೆ 73ನೇ ವಯಸ್ಸು ನಡೀತಾ ಇದೆ. ಗರ್ಭಕೋಶ ಒಳಗೆ ತನಗೆ ತಾನೇ ಹೋಗಿ ಆರೋಗ್ಯವಾಗಿ ಇವತ್ತಿಗೂ ಇದೆ. ರಿಪೋರ್ಟ್ ಇದೆ. ರಿಪೋರ್ಟಲ್ಲಿ 15 ದಿವಸದ ಒಳಗಡೆ ಗರ್ಭಕೋಶ ತೆಗಿಬೇಕು ಅಂತ ಪಾಪ್ಸ್ಮೀರ್ ಆ್ಯಂಡ್ ಬಯಾಪ್ಸಿ ರಿಪೋರ್ಟ್ ಇದೆ. ಆದರೆ ನನಗೆ ಇವತ್ತಿನವರೆಗೂ ಗರ್ಭಕೋಶ ಆರೋಗ್ಯಕರವಾಗಿದೆ, ಧ್ಯಾನದಿಂದ ನನಗಾದಂಥ ಇದು. ಅದನ್ನು ಪತ್ರಿ ಸರ್ ಹೇಳಿದ್ರು, ನಿನಗಿಂಥ ಒಂದು ಅಪರೂಪದ ಅನನ್ಯ ಅಂತ ಹೇಳಬೇಕು ಅಂಥದ್ದು ನೀನು ಒಂದು ಫಿಸಿಕಲ್ ಪ್ರಾಬ್ಲಮ್ ಕೂಡ ಧ್ಯಾನದಲ್ಲಾಗಿದೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಡ್ಬೇಕು ನೀನು. ಯಾಕೆಂದರೆ ಧ್ಯಾನದಿಂದ ಎಂಥ ಕಾಯಿಲೆನೂ ವಾಸಿ ಆಗುತ್ತೆ ಅನ್ನೋದು ತಿಳಿಸ್ಬೇಕು, ಇದನ್ನು ಎಲ್ರಿಗೂ ಹೇಳು ಅಂತ. ಇದುವರೆಗೂ ಒಂದು 2,500 ಉಪನ್ಯಾಸಗಳನ್ನು ಮಾಡಿದ್ದೀನಿ. ಒಂದು 800 ಶಾಲಾ ಕಾಲೇಜುಗಳಲ್ಲಿ ಹೋಗಿ ಮಾಡಿದ್ದೀನಿ. ನಿಮ್ಮ ಯೂನಿವರ್ಸಿಟಿನಲ್ಲೇನೇ ಇದ್ದಂಥ FM 105.60ದಲ್ಲಿ ಒಳ್ಳೆ 30 ಉಪನ್ಯಾಸಗಳ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಹಾಗಾಗಿ ಇವತ್ತಿಗೂ ಧ್ಯಾನ ಮಾಡ್ತಾ ಇದ್ದೇನೆ. ಇವತ್ತಿಗೂ ಧ್ಯಾನ ಪ್ರಚಾರ, ಜ್ಞಾನ ಪ್ರಸಾರದಲ್ಲಿ ತೊಡಗಿದ್ದೀನಿ. ಹಾಗಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಅವರ ಶಿಸ್ತುಬದ್ಧವಾದ ಒಂದು ದಿನಚರಿಯನ್ನು ಉಪಯೋಗಿಸ್ಕೊಂಡು ವಿದ್ಯಾಭ್ಯಾಸಕ್ಕೆ ಮುಂಚೆ ನೀವು ಒಂದು ಧ್ಯಾನ, ನಿಮ್ಮ ವಯಸ್ಸಿನಷ್ಟು ನಿಮಿಷ ಧ್ಯಾನ ಮಾಡಿ ಒಂದು ಸಂಕಲ್ಪವನ್ನು ಮಾಡೋದು. ಏನಂತ ಅಂದರೆ, ನನಗೆ ಏಕಾಗ್ರತೆ ಇದೆ, ನನಗೆ ನೆನಪಿನ ಶಕ್ತಿ ಜಾಸ್ತಿ ಇದೆ, ಐ ಆಮ್ ಸ್ಟೂಡಿಯಸ್ ಅಂತ ನಿಮಗೆ ನೀವೇ ಆಟೋ ಸಜೆಸ್ಟ್ ಮಾಡಿಕೊಂಡು ನಂತರ ವಿದ್ಯಾಭ್ಯಾಸ ಮಾಡಿ. ವಿದ್ಯಾಭ್ಯಾಸದಿಂದ ಆಚೆ ಬರುವಾಗ ಐ ಹ್ಯಾವ್ ಅಂಡರ್ಸ್ಟುಡ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ಆಫ್ ದಿಸ್ ಲೆಸನ್, ಎವ್ರಿಥಿಂಗ್ ಈಸ್ ಇನ್ ಮೈ ಮೆಮರಿ, ಐ ಆಮ್ ಕಾನ್ಫಿಡೆಂಟ್ ಆಫ್ ಆನ್ಸರಿಂಗ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ಮೈ ಮೆಮರಿ ಈಸ್ ಪರ್ಫೆಕ್ಟ್ ಅಂತ ಒಂದು ಸಂಕಲ್ಪ ನೀವು ಮಾಡಿಬಿಟ್ಟು ನೀವು ವಿದ್ಯಾಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ರೆ ಈಗ ಯು ಹ್ಯಾವ್ ಎ ಲಾಂಗ್ ವೇ ಟು ಗೋ. ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೋಬೋದು, ಶೈಕ್ಷಣಿಕ ಸಾಧನೆ ಮಾಡ್ಬೋದು, ಒಂದು ಅನನ್ಯ ವ್ಯಕ್ತಿಯಾಗಿ ನೀವು ಒಂದು ಜೀವನವನ್ನು ರೂಪಿಸ್ಕೊಂಡು ನಿಮ್ಮ ಬಗ್ಗೆ ನಿಮಗೆ ಒಂದು ತೃಪ್ತಿ ಇರ್ಬೋದು. ಅದರಿಂದ ಈ ಜೀವನದಲ್ಲಿ ಅದೃಷ್ಟ, ಅವಕಾಶ, ಅನುಭವ ಒಂದೇ ಸಲ ಸಿಗೋದು ಅಂತ ಏನು ಹೇಳಿದ್ನೋ, ಇವತ್ತು ನಿಮಗೆಲ್ರಿಗೂ ಧ್ಯಾನ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಿಜವಾಗ್ಲೂ ಧ್ಯಾನದಲ್ಲಿ ತೊಡಗಿ, ನಮಗೋಸ್ಕರ ಧ್ಯಾನದಲ್ಲಿ ತೊಡಗಬೇಡಿ. ನಿಮ್ಮ ಜೀವನದಲ್ಲಿ ಸಿಕ್ಕಿರೋ ಒಂದು ಸದವಕಾಶ ಅಂತ ತಗೊಂಡು ಅಳವಡಿಸ್ಕೊಂಡು ಶೈಕ್ಷಣಿಕವಾಗಿ ಅಷ್ಟು ಮಾತ್ರ ಅಲ್ಲದೆ ಸಾಮಾಜಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಒಂದು ಅಭಿವೃದ್ಧಿಯನ್ನು ಹೊಂದಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯೂನಿವರ್ಸಿಟಿಯ ಹಾಗೂ ಮಹಾವತಾರ್ ಫೌಂಡೇಶನ್ನ ರಂಗಸ್ವಾಮಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಧ್ಯಾನ ಅನ್ನೋದು ಸಿಕ್ಕಿರೋದನ್ನು ಬಿಡಬೇಡಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಈಗ ಹೇಗೆ ನಾವು ಆರೋಗ್ಯವಾಗಿದ್ದೀವೋ ನೀವು ಆರೋಗ್ಯವಾಗ್ತೀರಾ. ಒಂದು ಚಾಲೆಂಜ್, ನಿಮಗೆ ನೀವೇ ಚಾಲೆಂಜ್ ತೊಗೊಂಡು ಚೆನ್ನಾಗಿ ನಿಮ್ಮ ಬದುಕು ಬಂಗಾರ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.